ನಮಸ್ಕಾರ ರೀ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ಒಂದು ಫ್ರಂಟ್ ಎಂಡ್, ಎರಡು ಬ್ಯಾಕ್ ಎಂಡ್. ನಾವು ಇವತ್ತು ಮಾಡೋಕ್ಕೆ ಹೊಂಟಿದ್ದು ಏನಪ್ಪ ಅಂತಂದ್ರೆ, ನಮಗೆ ಕೋಡ್ ಬರೋಕ್ಕೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಬೇಕಾದ ಟೆಕ್ನಾಲಜಿ ಆಗಿರಲಿ ನಾವು ಕೋಡ್ ಬರಿಬೋದು. ಓನ್ಲಿ ಸಿಂಟ್ಯಾಕ್ಸ್ ಏನಕ್ಕೈತಿ, ಟೆಕ್ನಾಲಜಿ ಟು ಟೆಕ್ನಾಲಜಿ ಚೇಂಜ್ ಆಕೈತಿ. ದ ಕಾನ್ಸೆಪ್ಟ್ ಏನಿರ್ತೈತಿ ಆಲ್ಮೋಸ್ಟ್ 99% ಸೇಮ್ ಇರ್ತೈತೆ ಅಂಥೇಳಿ ಈ ವಿಡಿಯೋದೊಳಗೆ, ಅಂದರೆ ಈ ಸೆಷನ್ನೊಳಗೆ ನಾನು ನಿಮಗೆ ತೋರ್ಸಕ್ಕೆ ಹೊಂಟೀನಿ. ರಿಯಾಕ್ಟ್ ಜೆ ಎಸ್ ಅಂದರೆ ಕ್ಲೈಂಟ್ ಸೈಡ್. ನಮಗೆ ಕಾಣೋದು ಏನಪ್ಪ ಅಂತಂದ್ರೆ, ನಮಗೆ ಎದ್ರಿಗೆ ಏನು ಕಾಣ್ತೈತಲ್ಲ ಬ್ರೌಸರ್ನಾಗ, ಅದು ಕ್ಲೈಂಟ್ ಸೈಡ್ ಅಂತೀವಿ ನಾವು. ಫ್ರಂಟ್ ಎಂಡ್ ಅಂತಲೂ ಅನ್ಬೋದು. ಇನ್ನು ಈ ಫ್ರಂಟ್ ಎಂಡಿಗೆ ನಾವು ಡೇಟಾ ಎಲ್ಲಿಂದ ತರಬೇಕು ರೀ? ಬ್ಯಾಕ್ ಎಂಡ್ನಿಂದ ತೊಂಬರ್ಬೇಕು. ಬ್ಯಾಕ್ ಎಂಡ್ ಅಂದ್ರೆ ಸರ್ವರ್ ಸೈಡಾಗಿ ನಾವು ಬ್ಯಾಕ್ ಎಂಡ್ ಅಂತೀವಿ. ಅದಕ್ಕೆ ನೀವು ಸರ್ವರ್ ಸೈಡ್ ಅಂದರೂ ಒಂದು, ಬ್ಯಾಕ್ ಎಂಡ್ ಅಂದರೂ ಒಂದು. ಈ ಬ್ಯಾಕ್ ಎಂಡ್ ನೀವು ನೋಡ್ ಜೆ ಎಸ್ ಯೂಸ್ ಮಾಡ್ಬೋದು, ಪೈಥಾನರ ಯೂಸ್ ಮಾಡ್ಬೋದು. ಇವು ಎರಡೂ ನಾವು ಕೋಡನ್ನು ಬರಿಬಹುದು. ಪ್ರೊಸೆಸ್ ಒಂದೇ ಇರ್ತೈತೆ ಅಂಥೇಳಿ ಇದ್ರೊಳಗೆ ನಾವು ತೋರ್ಸಕ್ಕೆ ಹೊಂಟೀನಿ. ಸೊ ಭಾಳ ಸಿಂಪಲ್ ಅನ್ನಿಸ್ತದೆ, ಭಾಳ ಸಿಂಪಲ್ ಇರ್ತೈತಿ. ನೀವು ನಾ ಹೇಳ್ದಂಗೆ ಮತ್ತು ನಾ ಕೋಡ್ ಬರ್ದಂಗೆ ನೀವು ಟ್ರೈ ಮಾಡಿದರೆ ಯು ವಿಲ್ ಆಲ್ಸೋ ಗೆಟ್ ಆನ್ ಔಟ್ಪುಟ್. ನಿಮಗೂ ಔಟ್ಪುಟ್ ಬರ್ತೈತಿ, ಯು ವಿಲ್ ಬಿ ಹ್ಯಾಪಿ. ಸೊ ಹೆಚ್ಚಿಗೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಾರೆ ಏನು ಮಾಡೋಣ, ಈ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಒಂದು ಫೋಲ್ಡ್ರ್ ಮಾಡ್ಕೊತೀನಿ. ನೀವು ಒಂದು ಡ್ರೈವ್ದಾಗ ಒಂದು ಫೋಲ್ಡ್ರ್ ಮಾಡ್ಕೊರಿ. ಓಕೆ. ಸೊ ಇದಕ್ಕೆ ನಾ ಏನಂತೀನಿ, ಒಂದು ಟ್ರೈ ಕನೆಕ್ಟ್ ಅಂಥೇಳಿ ಏನು ಮಾಡ್ತೀನಿ, ಒಂದು ಫೋಲ್ಡರ್ ಹೆಸರು ಕೊಟ್ಟೆ. ಈ ಫೋಲ್ಡ್ರದೊಳಗೆ ಅಗೇನ್ ಐ ಆಮ್ ಕ್ರಿಯೇಟಿಂಗ್ ದ 3 ಫೋಲ್ಡರ್ಸ್. ಎದಕ್ಕೆ 3 ಫೋಲ್ಡರ್ಸ್ ಅಂತೇಳಿ ಹೇಳ್ತೀನಿ ನಿಮಗೆ. ಒಂದು ಫ್ರಂಟ್ ಎಂಡಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ನಾವು ಫ್ರಂಟ್ ಎಂಡ್ ಅಂತ ಕೊಡ್ತೀನಿ. ಇನ್ನೊಂದು ನೋಡ್ ಜೆ ಎಸ್ ಯೂಸ್ ಮಾಡಿ ಬ್ಯಾಕ್ ಎಂಡ್ ಕ್ರಿಯೇಟ್ ಮಾಡ್ತೀನಿ ಅಂತ ಏನು ಹೇಳಿನಲ್ಲ, ಅದು ನೋಡ್ ಬ್ಯಾಕ್ ಎಂಡ್ ಅಂತ ಮಾಡ್ತೀನಿ. ನೋಡ್ ಬ್ಯಾಕ್ ಎಂಡ್ ಅಂತ ಮಾಡಿದೆ. ಇನ್ನೊಂದು ಯಾವುದು, ನಾವು ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಸರ್ವರ್ ಕ್ರಿಯೇಟ್ ಮಾಡಾಕ್ತೀವಿ ರೀ, ಪೈಥಾನ್ ಯೂಸ್ ಮಾಡಿ. ಸೊ ಅಲ್ಲಿ ಸೇ ಪೈಥಾನ್ ಬ್ಯಾಕ್ ಎಂಡ್. ಇಲ್ಲಿ ನೋಡಿರಿ, ಈ ಫ್ರಂಟ್ ಎಂಡ್ನಾಗಿಂದ ಎದಕ್ಕೆ ಕನೆಕ್ಟ್ ಆಗ್ಬೇಕು? ನೋಡ್ ಬ್ಯಾಕ್ ಎಂಡಿಗೆ ಕನೆಕ್ಟ್ ಆಗ್ಬೇಕು, ಪೈಥಾನ್ ಬ್ಯಾಕ್ ಎಂಡಿಗೆ ಕನೆಕ್ಟ್ ಆಗ್ಬೇಕು. ಹೆಂಗೆ ಕನೆಕ್ಟ್ ಆಕೈತಿ? ಥ್ರೂ ಎ ಪಿ ಐ. ಈ ಎ ಪಿ ಐನಿಂದ ಇದಕ್ಕೂ ಕನೆಕ್ಟ್ ಮಾಡ್ಬೋದು. ಫ್ರಂಟ್ ಎಂಡಿಂದ ನೋಡ್ ಬ್ಯಾಕ್ ಎಂಡಿಗೆ, ಎ ಪಿ ಐನಿಂದ ಫ್ರಂಟ್ ಎಂಡಿಗೂ ನಾವು ಏನು ಮಾಡ್ಬೋದು, ಕನೆಕ್ಟ್ ಮಾಡ್ಕೋಬೋದು. ಸೊ ಇದ್ರ ಟೋಟಲ್ ಕಾನ್ಸೆಪ್ಟ್ ನಾವು ಇದನ್ನು ಅರ್ಥ ಮಾಡ್ಕೊಂಡಿವಿ. ಈಗ ನಾವು ಏನು ಮಾಡೋಣ, ಕೋಡ್ ಬರೋಕ್ಕೆ ಸ್ಟಾರ್ಟ್ ಮಾಡೋಣ. ಅಂದರೆ 3 ಫೋಲ್ಡರ್ ನಾವು ಓಪನ್ ಮಾಡ್ಕೋಬೇಕು. ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ, ಓಪನನ್ನು ನ್ಯೂ ವಿಂಡೋ ಅಂತಂದು ಆಮೇಲೆ ನೀವೇನು ಮಾಡ್ಬೇಕು, ಓಪನ್ ಮಾಡಿದ್ರು ಒಂದೇ. ಸೊ ನಿಮಗೆ ಇಲ್ಲೇ ಡಬಲ್ ಕ್ಲಿಕ್ ಮಾಡೋಣ, ಇಲ್ಲಿ ಓಪನ್ ವಿತ್ ಕೋಡ್ ಅಂತ ಬಂದು ಇದನ್ನು ಮಾಡಿದ್ರು ಒಂದೇ. ಸೊ ನಿಮಗೆ ಭಾಳ ಮಂದಿಗೆ ಅದು ಇರ್ಲಿಕ್ಕಪ್ಪ ಅಂತಂದರೆ, ಸೊ ವಿಜುವಲ್ ಸ್ಟುಡಿಯೋ ಓಪನ್ ಮಾಡಿದೆ, ಗೋ ಫಾರ್ ಅ ನ್ಯೂ ವಿಂಡೋ ಅನ್ರಿ. ಸೊ ನ್ಯೂ ವಿಂಡೋ ಓಪನ್ ಆತ, ಹಳಿ ವಿಂಡೋ ಕ್ಲೋಸ್ ಮಾಡಿರಿ. ಸೊ ಫಸ್ಟಿಗೆ ನನಗೆ ಏನು ಬೇಕಾಗಿತ್ತು ರೀ, ಗೋ ಫಾರ್ ಅ ಫೈಲ್, ಓಪನ್ ಅ ಫೋಲ್ಡರ್. ಯಾವ ಫೋಲ್ಡರ್ನಾಗ ನೀವು ಇಟ್ಟಿರ್ತೀರಲ್ಲ ಆ ಫೋಲ್ಡ್ರಿಗೆ ಹೋಗ್ರಿ. ಸೊ ನನಗೆ ನಾ ಯಾವ ಫೋಲ್ಡರ್ನಾಗ ಇಟ್ಟಿನಪ್ಪ ಅಂತಂದರೆ, ಸೊ ಆ ಫೋಲ್ಡ್ರಿಗೆ ಬಂದೆ, ಟ್ರೈ ಕನೆಕ್ಟ್ ಅಂತೈತಿ ಫ್ರಂಟ್ ಎಂಡ್. ಫಸ್ಟ್ ನಾ ಫ್ರಂಟ್ ಎಂಡ್ ಮಾಡ್ಕೊಂಬಿಡ್ತೀನಿ. ಅಂದ್ರೆ ನಾನು ಇನ್ಸ್ಟಾಲೇಷನ್ಗೆ ಇಟ್ಬಿಡ್ತೀನಿ. ಅಂದರೆ ಇದು ಇನ್ಸ್ಟಾಲೇಷನ್ ಸ್ವಲ್ಪ ಲೇಟ್ ಆದ್ರೂ ಇದು ಪ್ರೊಸೆಸ್ ನಡೀಲಿ ಅಂಥೇಳಿ ಅಷ್ಟ ಕಾರಣಕ್ಕೆ. ಸೊ ಗೋ ಫಾರ್ ಅ ಟರ್ಮಿನಲ್, ನ್ಯೂ ಟರ್ಮಿನಲ್ ಓಪನ್ ಆತ. ಸೊ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತೈತಿ. ನೀವು ಟೈಪ್ ಮಾಡಿರಿ npx ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಒಂದು ಸ್ಪೇಸ್ ಡಾಟ್ ಇಟ್. ನೀವೇನು ನೋಡ್ರಿ, ಎಂಟ್ರಿ ಹೊಡೆದು ಬಿಟ್ರಿ ಅಂತಂದ್ರೆ, ಇಂಟರ್ನೆಟ್ ಕನೆಕ್ಟ್ ಇತ್ತಪ್ಪ ಅಂತಂದ್ರೆ ಪಟ ಏನಕ್ಕೈತಿ, ಇನ್ಸ್ಟಾಲೇಷನ್ ಆಗುತ್ತೆ. ಸೊ ಇದು ಇನ್ಸ್ಟಾಲೇಷನ್ ಆಗಬೇಕಾದ್ರೆ ನೀವು ಬ್ಯಾಕ್ ಎಂಡನ್ನು ಬರ್ಕೊಂಡ್ರೆ ನಡಿತೈತಿ. ಇದು ನಿಮ್ಗೆ ಕನ್ಫ್ಯೂಷನ್ ಆಕಿತ್ತಂತಂದರೆ ಲೆಟ್ಸ್ ವೇಟ್ ಫಾರ್ ಅ ಇನ್ಸ್ಟಾಲೇಷನ್. ಬೇಡ ಮತ್ತು ನಿಮ್ಗೆ ಕನ್ಫ್ಯೂಷನ್ ಆಕೈತಿ. ಸೊ ಇದು ಇನ್ಸ್ಟಾಲೇಷನ್ ಆಗೋ ಮಟ್ಟ ನಾವೇನು ಮಾಡೋಣ, ಲೆಟ್ಸ್ ವೇಟ್. ನೋಡ್ರಿ, ಇದು ಆಲ್ಮೋಸ್ಟ್ ಇನ್ಸ್ಟಾಲ್ಡ್ ಆಗೈತಿ. ಈಗ ಇದನ್ನು ರನ್ ಮಾಡೋನು. ರನ್ ಮಾಡ್ಬೇಕಾದ್ರೆ ನಿಮ್ಗೆ ಕಾಣ್ಲಿಕ್ಕಂದ್ರೆ ಐ ವಿಲ್ ಮೇಕ್ ಎ ಕ್ಲಿಯರ್ ಮಾಡಿ. ರನ್ ಹೆಂಗೆ ಮಾಡೋದ್ರಿ, ರನ್
npm ರನ್ ಮಾಡ್ಬೇಕಾದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಸ್ಟಾರ್ಟ್ ಇಷ್ಟ ಕಮಾಂಡ್ ಹೊಡೆದ್ಬಿಟ್ರೆ ಇದು ಏನಾಗುತ್ತೆ, ರಿಯಾಕ್ಟ್ ಅಪ್ಲಿಕೇಶನ್ ರನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಸರ್ವರ್, ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದ ಬ್ರೌಸರ್, ಲೋಕಲ್ ಹೋಸ್ಟ್ 3000, ಇದನ್ನೆಲ್ಲ ನೀವು ನೋಡ್ತಿರ್ಬೇಕು ಹೌದ್ರೆ. ಸೊ ಇಲ್ಲೊಂದು ಏನೋ ಒಂದು ಎರರ್ ಬಂತು, ಇದನ್ನು ಕೆನಾಟ್ ರಿಸಾಲ್ವ್ ಅಂತೇಳಿ ಐ ವಿಲ್ ಕಾಪಿ ಇಟ್, ಅಂದರೆ ಈ ಪ್ಯಾಕೇಜ್ ಇನ್ಸ್ಟಾಲ್ ಆಗಿಲ್ಲ. ಸೊ ಐ ವಿಲ್ ಮೇಕ್ ಆ್ಯನ್ ಇನ್ಸ್ಟಾಲ್. ಇದು ರನ್ನಿಂಗ್ ಐತಿ, ಅದಕ್ಕೆ ಇದನ್ನು ಸ್ಟಾಪ್ ಮಾಡ್ಬೇಕಂತಂದ್ರೆ Ctrl+C ಹೊಡೀರಿ. ಸೊ npm ಇನ್ಸ್ಟಾಲ್, ಆ ಪ್ಯಾಕೇಜ್ ನೇಮ್ ಏನು ತೊಗೊಂಬಂದಿರಲ್ಲ ಅದನ್ನು ಇನ್ಸ್ಟಾಲ್ ಮಾಡಿದರೆ ದಟ್ ವಿಲ್ ಬಿ ಸಾಲ್ವ್ಡ್. ಸೊ ಹಿಂಗೆ ಎರರ್ ಬಂದಾಗ ನೀವು ಟ್ರೈ ಟು ಮೇಕ್ ಅ ಸಾಲ್ವ್. ಓಕೆ, ಈಗ ಆತ. ನೆಕ್ಸ್ಟ್ ಇನ್ನೊಂದು ಸಲ ರನ್ ಮಾಡೋಣ, npm ಗೋ ಫಾರ್ ಅ ಸ್ಟಾರ್ಟ್. ಸೊ ಇದು ಏನಾತ, ಅಗೇನ್ ಇಟ್ ವಿಲ್ ಬಿ ಕನೆಕ್ಟಿಂಗ್ ಟು ದ ಡೆವಲಪ್ಮೆಂಟ್ ಸರ್ವರ್. ನೋಡಿರಿ, ಇದು ಹಳಿದ ಕ್ಲೋಸ್ ಮಾಡ್ತೀನಿ. ಲೋಕಲ್ ಹೋಸ್ಟ್ 3000, ಇದು ಡಿಫಾಲ್ಟ್ 3000 ಪೋರ್ಟ್ ಇದ್ರೊಳಗೆ ರನ್ ಆಕೈತಿ. ರಿಯಾಕ್ಟ್ ಆ್ಯಪ್ ನಮಗೆ ರೆಡಿ ಆಯ್ತು. ನನಗೆ ಏನು ಬೇಕಾಗೈತಪ್ಪ ಅಂತಂದ್ರೆ ಇದು ಏನೂ ಬೇಡ, ನನಗೆ ವೆಲ್ಕಮ್ ನಿಮ್ಮ ಕಾಲೇಜ್ ಹೆಸರು ನಾನು ಡಿಸ್ಪ್ಲೇ ಮಾಡ್ಬೇಕಾಗೈತಿ. ಹೆಂಗೆ ಮಾಡೋದು, ನಂದಿದು ವಿಷನ್ ಅಂದರೆ ನನಗೆ ಏನು ಆಗ್ಬೇಕಾಗೈತಿ ಅಂತೇಳಿ ನನಗೆ ಗೊತ್ತಿರ್ಬೇಕು. ಇಲ್ಲಿ ನನಗೆ ಇವೇನೂ ಬರಬಾರ್ದು, ಮ್ಯಾಗೇನು ಬರ್ಬೇಕು, ವೆಲ್ಕಮ್ ಯುವರ್ ಕಾಲೇಜ್ ನೇಮ್. ಹೌದ್ರೆ, ಎಲ್ಲಿ ಹೋಗಿ ಚೇಂಜ್ ಮಾಡ್ಬೇಕು, ಗೋ ಫಾರ್ ಅ ಸೋರ್ಸ್, ಏನು ಬರ್ಬೇಕಾಗೈತೆ ರೀ, app.jsನೊಳಗೆ. ಸೊ ಈ ಡ್ಯೂನಿಂದ ನಾ ಹೇಳಿದೆ ನಿಮಗೆ, ಇಟ್ ವಿಲ್ ಬಿ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ರಿಟರ್ನ್ ಎ ಡ್ಯೂ. ನೋಡಿರಿ, ಒಂದು ಡ್ಯೂ ರಿಟರ್ನ್ ಮಾಡ್ತೈತಿ. ಹೌದ್ರೆ, ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ರಿಟರ್ನ್ ಓನ್ಲಿ ಒನ್ ಡ್ಯೂ. ನೀವು ಬೇರೆದು ಮೋರ್ ದೆನ್ ಒನ್ ಡ್ಯೂ ರಿಟರ್ನ್ ಮಾಡ್ಬೇಕಾಗಿತ್ತಂದ್ರೆ ನೀವು ಇದನ್ನು ತೆಗೆದ ಕೇಸಿಂದ ನಾವೇನು ಹಾಕ್ಬೇಕು, ವಿಲ್ ಗೋ ಫಾರ್ ಅ ಫ್ರಾಗ್ಮೆಂಟ್ಸ್. ಇದಕ್ಕೆ ನಾವು ಏನಂತೀವಿ, ಫ್ರಾಗ್ಮೆಂಟ್ಸ್ ಅಂತೀವಿ. ಒಂದು ಆ್ಯಂಗಲ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್, ದಿಸ್ ಇಸ್ ದ ಓಪನಿಂಗ್ ಫ್ರಾಗ್ಮೆಂಟ್, ದಿಸ್ ಇಸ್ ದ ಕ್ಲೋಸಿಂಗ್ ಫ್ರಾಗ್ಮೆಂಟ್. ಆದರೆ ಇಲ್ಲೊಂದು ಎರರ್ ಕೊಡಕತ್ತಾನ್ರಿ, ಇದು ಲೋಗೋ ಡಿಫೈನ್ ಮಾಡಿರಿ, ಯೂಸ್ ಮಾಡಿಲ್ಲ, ಇದನ್ನು ತೆಗೆದುಬಿಡ್ರಿ. ಸೊ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ, ಇಲ್ಲ ಸಕ್ಸಸ್ಫುಲ್ ಅಂತ ತೋರ್ಸಕತ್ತ. ಈಗ ನಾವು ಸಿಂಪಲ್ ಇದನ್ನು ಒಂದು ಡ್ಯೂನ್ಯಾಗ ನಾವು ಏನು ಮಾಡ್ಬೋದು, ಸೊ ನಿಮ್ಮ ಕಾಲೇಜ್ ಹೆಸರು ಪ್ರಿಂಟ್ ಮಾಡ್ಬೋದು. ಆದರೆ ಡ್ಯೂ ಒಂದು ಹೆಡ್ಡಿಂಗ್ H1 ವೆಲ್ಕಮ್ ವಿಜಯ್ ಕಾಲೇಜ್ ಅಂತ ಮಾಡ್ಬೋದು. ಇದನ್ನು ನೀವು ಇಲ್ಲೇನ ಬರಿಬೋದು. ಹೌದ್ರೆ, ಸೊ ಇಲ್ಲಿ ನೋಡ್ರಿ, ಸೊ ಅಲ್ಲಿ ವೆಲ್ಕಮ್ ಟು ವಿಜಯ್ ಕಾಲೇಜ್, ವೆಲ್ಕಮ್ ಟು ಯು ಕ್ಯಾನ್ ಸೇ ಇನ್ಫೋಕ್ಷೇತ್ರ ಟೆಕ್ನಾಲಜಿ. ನಂದು ಕಂಪ್ನಿ ಹೆಸರನ್ನು ಕೊಡ್ತೀನಿ, ಇನ್ಫೋಕ್ಷೇತ್ರ ಟೆಕ್ನಾಲಜಿ ಅಂತ ಮಾಡಿದೆ. ಸೊ ಈಗೇನು ಬಂತ್ರಿ ಔಟ್ಪುಟ್, ವಿಲ್ ಸೇ ವೆಲ್ಕಮ್ ಟು ಇನ್ಫೋಕ್ಷೇತ್ರ ಟೆಕ್ನಾಲಜಿ. ನನಗೇನಾಗಬೇಕೈತಿ, ವೆಲ್ಕಮ್ ಟು ಇದು ಇಷ್ಟೇ ಇರಲಿ. ನನಗೆ ಬೇರೆದವ್ರು ಬಂದು ವೆಲ್ಕಮ್ ಟು ಏನು ವಿಜಯ್ ಟೆಕ್ನಾಲಜಿ ಅಂತೇಳಿ ಇನ್ನೊಬ್ರು ಬೇಕಂತಂದ್ರೆ ನಾ ಇಲ್ಲಿ ಕೋಡಿಂಗ್ನಾಗ ಚೇಂಜ್ ಮಾಡೋಂಗಿಲ್ಲ. ನಾನು ಎಲ್ಲಿ ಚೇಂಜ್ ಮಾಡ್ಬೇಕು, ಸರ್ವರ್ನಿಂದನ ತೊಗೊಂಬಂದು ಚೇಂಜ್ ಮಾಡ್ಬೇಕು. ಹೌದಲ್ರಿ. ಸೊ ನನಗೆ ಈಗ ಏನಾಗಬೇಕಾಗೈತಪ್ಪ ಅಂತಂದ್ರೆ ಇದು ಏನು ಬರ್ಬೇಕಲ್ಲ, ಸರ್ವರ್ನಿಂದ ಬರ್ಬೇಕು, ನಾಟ್ ಸ್ಟ್ಯಾಟಿಕ್. ಇದು ನೀವು ಇಲ್ಲೇನ ನೀವು ಕೋಡ್ ಚೇಂಜ್ ಮಾಡಿದ್ರೆ ಅಂದ್ರೆ ಸ್ಟ್ಯಾಟಿಕ್ ಆಗುತ್ತೆ. ನೀವು ಸರ್ವರಿಂದ ತೊಗೊಂಬಂದ್ರಪ್ಪ ಅಂತಂದರೆ ಅದು ಡೈನಾಮಿಕ್ ಆಗುತ್ತೆ. ಸೊ ನಾವು ಈಗ ಏನು ಮಾಡ್ಬೇಕು, ಇನ್ಫೋಕ್ಷೇತ್ರ ಟೆಕ್ನಾಲಜಿ ಅನ್ನೋದು ನಾವು ಎಲ್ಲಿಂದ ತರ್ಬೇಕ್ರಿ, ಈಗ ಬರೀ ವೆಲ್ಕಮ್ ಟು ಆತಿಗೆ. ಈಗ ಇನ್ಫೋಕ್ಷೇತ್ರ ಟೆಕ್ನಾಲಜಿ ಅಂತ ಎಲ್ಲಿಂದ ತೊಗೊಂಬರ್ಬೇಕು, ಸರ್ವರಿಂದ ತೊಗೊಂಬರ್ಬೇಕು. ಸರ್ವರ್ ನಮಗೆ 2 ಟೈಪ್ ನಾವು ಈ ಸದ ಟ್ರೈ ಮಾಡಕತ್ತೀವಿ. 1ನೇ ಟೈಪ್ ಯಾವುದು, Node.js, 2ನೇ ಟೈಪ್ ಯಾವುದು, ಪೈಥಾನ್. ಸೊ ಎರಡಕ್ಕೂ ನಾ ಸರ್ವರ್ ಕ್ರಿಯೇಟ್ ಮಾಡೋದು ನಾನು ನಿಮ್ಗೆ ಇದರೊಳಗೆ ಕಲಿಸ್ಕೊಡ್ತೀನಿ. ಸೊ ಈಗ ಅಗೇನ್ ನಮಗೇನಾತ, ಒಂದ್ರದ್ದು ಕ್ರಿಯೇಟ್ ಆತ. ಈಗ ಇವು ಎರಡರದ್ದು ಏನು ನೋಡ್ಕೋಬೇಕು, ಈಗ ಕೋಡ್ ಬರಿಬೇಕು ನಾವು. ಹೌದಿಲ್ರಿ. ಸೊ ಈಗ ನಾ ಆಗಲೇ ಹೇಳ್ದಂಗೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ ಇನ್ನೊಂದು ನ್ಯೂ ವಿಂಡೋ ಮಾಡಿ ಹಂಗೂ ಮಾಡ್ಬೋದು. ಐ ಶೋ ಯು ಒನ್ಸ್ ಅಗೇನ್. ಗೋ ಫಾರ್ ಅ ಫೈಲ್, ನ್ಯೂ ವಿಂಡೋ, ಇನ್ನೊಂದು ವಿಂಡೋ ಓಪನ್ ಆತ. ಗೋ ಫಾರ್ ಅ ಫೈಲ್, ಓಪನ್ ಅ ಫೋಲ್ಡರ್. ಈಗ ಇಲ್ಲಿ ಬಂದು ಕಿಶಿಂದ ಇದೊಳಗೆ ಹೋಗ್ಬೇಕು. ನಿಮ್ದು ಇದ್ದದ್ದು ನೀವು ಹೋಗ್ಬೇಕು, ನಂದು ಇದ್ದದ್ದು ನಾ ಹೋಗಂತೀನಿ ಅಷ್ಟೇ. ಸೊ ಇಲ್ಲಿ ರಿಯಾಕ್ಟ್ ಆ್ಯಂಡ್ ನೋಡ್, ಗೋ ಫಾರ್ ಪ್ರಾಕ್ಟೀಸ್ನೊಳಗೆ ಟ್ರೈ ಕನೆಕ್ಟ್ ಅಂತದ, ಟ್ರೈ ಕನೆಕ್ಟ್ ಎಲ್ಲೈತಿ. ಓಕೆ, ಟ್ರೈ ಕನೆಕ್ಟ್. ಫಸ್ಟ್ Node.js ನಾನು ನಿಮ್ಗೆ ತೋರಿಸ್ತೀನಿ. ಗೋ ಫಾರ್ ಅ ನೋಡ್, ಸಿಲೆಕ್ಟ್ ಫೋಲ್ಡರ್. ಓಕೆ, Node.js ಭಾರಿ ಈಸಿ ಮತ್ತು ಪರ್ಫಾರ್ಮೆನ್ಸದು ಮಸ್ತ್ ಐತಿ. ಸೊ ಇಲ್ಲಿ ಗೋ ಫಾರ್ ದ್ಯಾಟ್. ಓಕೆ, ಸೊ ಇಲ್ಲಿ ಟರ್ಮಿನಲ್, ನ್ಯೂ ಟರ್ಮಿನಲ್,
go for a new terminal. Okay, so first Node.js NPM ಅಂತ ಐತಿ. NPM ಅಂತಂದ್ರೆ ನೆನ್ಪಿಡ್ರಿ, ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಈ NPMನ ನಾವು ಒಂದು ವಿಚಾರ ಮಾಡೋಣ. ಇಲ್ಲಿ ನಾನು ಏನು ಫೋಲ್ಡರ್ ಮಾಡೀನಲ್ಲ Node.jsದ, ಇದ್ರೊಳಗೆ ಖಾಲಿ ಐತಿ. ಇದಕ್ಕೆ ಗೊತ್ತಾಗಂಗಿಲ್ಲ ನಾನು Node.js ಮ್ಯಾಗ ಪ್ರೊಜೆಕ್ಟ್ ಮಾಡಕತ್ತೀನಿ ಅಂಥೇಳಿ. ಅದಕ್ಕೆ ನಾವೇನು ಮಾಡ್ಬೇಕು, ಅದಕ್ಕೆ ಹೇಳ್ಬೇಕು. ನಾನು ಹೆಂಗೆ ಹೇಳ್ಬೇಕು ಅದಕ್ಕೆ ತಿಳಿಸ್ಕೊಡೋದು, NPM init. NPM ಅಂದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಇನಿಟ್ ಅಂದ್ರೆ ಹಾಕು, ಎಲ್ಲಿ ಹಾಕು, -y ಅಂತಂದ್ರೆ ಈ ಫೋಲ್ಡರ್ನೊಳಗೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಹೊಡೆದುಗಳೇನೆ ಇಲ್ಲಿ package.json ಅಂತ ಬಂತಂತಂದ್ರೆ ನಿಮ್ದು ಏನಾಗೈತಿ, Node.js ಇನ್ಸ್ಟಾಲ್ ಆಗೈತೆ ಅಂತೇಳಿ ಅರ್ಥ. ಸೊ ನಿಮ್ದ್ರೊಳಗೆ ಇದಕ್ಕಿಂತ ಮೊದಲು Node.js ಏನಾಗಿರ್ಬೇಕು, ಇನ್ಸ್ಟಾಲೇಷನ್ ನಿಮ್ಮ ಪಿ ಸಿ ಒಳಗೆ ನಿಮ್ಮ ಲ್ಯಾಪ್ಟಾಪ್ನೊಳಗೆ ಆಗಿರ್ಬೇಕು. ಅದು ಆಗೈತಿಲ್ಲ ಅಂತ ಹೆಂಗೆ ಕಂಡು ಹಿಡಿತೀರಿ, ನೋಡ್ --- ವರ್ಷನ್ ಹಿಂಗೆ ಕಂಡು ಹಿಡಿದ್ರೆ ಅದ್ರ ವರ್ಷನ್ ತೋರಿಸ್ತೈತಿ. ಇದು ವರ್ಷನ್ ತೋರಿಸ್ತಂದ್ರೆ Node.js ಇನ್ಸ್ಟಾಲ್ ಆಗೈತೆ ಅಂತ ಅರ್ಥ. ಇಲ್ಲಿಕಪ್ಪ ಅಂತಂದ್ರೆ ಹೌ ಟು ಇನ್ಸ್ಟಾಲ್ Node.js ಅಂತೇಳಿ ನಂದು ವಿಡಿಯೋ ಐತಿ, ಅದನ್ನು ನೀವು ಚೆಕ್ ಮಾಡಿರಿ. ಸೊ ಕ್ಲಿಯರ್. ಓಕೆ, Node.js ಒಂದನ್ನು ಇನ್ಸ್ಟಾಲ್ ಮಾಡಿದ್ರೆ React.js ವರ್ಕ್ ಆಕೈತಿ, Node.js ವರ್ಕ್ ಆಕೈತಿ, ಇದನ್ನು ನೀವು ತಿಳ್ಕೊಬೇಕು. ಓಕೆ, ಸೊ ಇಲ್ಲಿ package.json ಒಳಗೆ ನಾವು ಒಂದು ಚೇಂಜ್ ಮಾಡ್ಬೇಕು. ಟೈಪ್ ಅಂತ ಐತಿ, ಇದನ್ನು ನಾವು ಕಾಮನ್ JS ಇದ್ದದ್ದು ಮಾಡಲೇ ಮಾಡ್ಬೇಕು. ಕಾಮನ್ JS ಅನ್ನೋದು ಹಳಿದ, ಮಾಡಲೇ ಅಂತಂದ್ರೆ ಈಗಿಂದ ಇಂಪೋರ್ಟ ಎಕ್ಸ್ಪೋರ್ಟ ಏನು ಹೊಸದ ಸ್ಕ್ರಿಪ್ಟ್ ನಾವು ಮಾಡಲೇ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ, ಇಂಪೋರ್ಟ ಎಕ್ಸ್ಪೋರ್ಟ ಕೀವರ್ಡ್ ಯೂಸ್ ಮಾಡ್ಬೇಕಾಗಿತ್ತಂದ್ರೆ ಯು ಕ್ಯಾನ್ ಈ ಚೇಂಜಸ್ ಮಾಡಬೇಕು. ನೀವು ನೆನಪಿಟ್ಕೋರಿ, ಏನೇ index.js ಕೆಳಗೆ ಟೈಪ್ ಮಾಡಲೇ ಅಂತ ಮಾಡಿದ್ರೆ ಒಂದು ಮಾಡಿಫಿಕೇಶನ್. ಇದು ಸೇವ್ ಮಾಡೋದು ಮರ್ಯಾಕೆ ಹೋಗ್ಬಿಡ್ರಿ, Ctrl+S ಹೊಡೀರಿ, ಸೇವ್ ಆಗುತ್ತೆ. ಇಲ್ಲಿಗೆ ಓವರ್ ರೈಟ್ ಅಂತ ಕೇಳ್ತಾ ಎಸ್ ಅಂದ್ಬಿಡ್ರಿ. ಸೊ ದಿಸ್ ಇಸ್ ದ ಒನ್ ಚೇಂಜ್. ಈಗ ನಮಗೆ ಒಂದು ಫೈಲ್, ಸರ್ವರ್ ಫೈಲ್ ಕ್ರಿಯೇಟ್ ಆಗ್ಬೇಕಲ್ರಿ. ಹೆಂಗೆ ಕ್ರಿಯೇಟ್ ಮಾಡೋದು, ಇಲ್ಲಿ ಕ್ಲಿಕ್ ಮಾಡಿರಿ. ನಾವು ಇಂದ ನೋಡ್ ಬ್ಯಾಕೆಂಡ್ ಫೋಲ್ಡರ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇದು ದೊಡ್ಡದು ಏನು ಬ್ಲೂ ಲೈನಿಂದ ಬರ್ತೈತಲ್ಲ ಅದು ಗೊತ್ತಾಗತ್ತೆ. ಇಲ್ಲಿ ಪ್ಲಸ್ ಹೊಡೀರಿ, server.js ಜಾವಾ ಸ್ಕ್ರಿಪ್ಟ್ ಅಂದರೆ. ಸೊ ನಾವು ಫೈಲ್ ರೆಡಿ ಮಾಡೀವಿ, ಆದರೆ ನಾವು ಯಾವುದೂ ಫ್ರೇಮ್ವರ್ಕ್ ಯೂಸ್ ಮಾಡೇ ಇಲ್ಲ, ಅಂದರೆ ಇನ್ಸ್ಟಾಲೇಷನ್ ಆಗೇ ಇಲ್ಲ. ಯಾವ ಫ್ರೇಮ್ವರ್ಕ್ ಯೂಸ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಅಂತೇಳಿ ಒಂದು ಫ್ರೇಮ್ವರ್ಕ್ ಅದು. Node.js ಅಂದರೆ ಎಕ್ಸ್ಪ್ರೆಸ್, Node.jsನೊಳಗೆ ಎಕ್ಸ್ಪ್ರೆಸ್ ಅಂತ ಒಂದು ಫ್ರೇಮ್ವರ್ಕ್ ಮಾಡ್ಯಾರ. ಅದನ್ನು ನಾವೇನು ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು. ಹೆಂಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, NPM ಅಂದರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ಇನ್ಸ್ಟಾಲ್ ಮಾಡು. ಏನು ಇನ್ಸ್ಟಾಲ್ ಮಾಡು, ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಮಾಡು. ಈಗ ಏನಾಗತ್ತೆ ರೀ, ಎಕ್ಸ್ಪ್ರೆಸ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಇದು ಇನ್ಸ್ಟಾಲ್ ಆಗಿತ್ತಿಲ್ಲ ಅಂತ ಹೆಂಗೆ ಕಂಡಿಡ್ತೀರಿ, package.jsonಗೆ ಹೋಗ್ರಿ. ಇಲ್ಲಿ ಡಿಪೆಂಡೆನ್ಸಿದೊಳಗೆ ಎಕ್ಸ್ಪ್ರೆಸ್ ಅಂತ ಬರ್ತೈತಿ ನೋಡ್ರಿ, ಅಂದರೆ ಇದ್ರ ವರ್ಷನೂ ಬರ್ತೈತಿ. ಎಕ್ಸ್ಪ್ರೆಸ್ ಅಂತ ನೋಡಿದ್ಗಳೇನೆ ಓಕೆ ಇನ್ಸ್ಟಾಲ್ಡ್ ಅಂತ ನೀವು ತಿಳ್ಕೊಬೇಕು. ಓಕೆ, ಈಗಂತರ ಪ್ಯಾಕೇಜ್ಗಳು ಇನ್ಸ್ಟಾಲ್ ಆದವು. ಇನ್ನು ಮ್ಯಾಗ ಏನು ರೆಡಿ ಮಾಡಬೇಕು, ನಾವು ಸರ್ವರ್ ರೆಡಿ ಮಾಡಬೇಕು. ಹೆಂಗೆ ರೆಡಿ ಮಾಡೋದು, ಇಂಪೋರ್ಟ್ ಎಕ್ಸ್ಪ್ರೆಸ್, ಇಂಪೋರ್ಟ್ ಅಂತ ತೊಂಬರೋದು, ಎಕ್ಸ್ಪ್ರೆಸ್ ತೊಂಬ. ಎಲ್ಲಿಂದ ತೊಂಬ, ಫ್ರಾಮ್ ಎಕ್ಸ್ಪ್ರೆಸ್. ನೋಡಿರಿ, ಏನಿಲ್ಲ, ಈ ಡಬ್ಬೆ ಅಂದ ಸಾಮಾನು ತೆಗೆದು ಈ ಡಬ್ಬೆಗೆ ಹಾಕ್ದಂಗೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಒಂದು ಕಾನ್ಸ್ಟ್ ಅಪ್ಲಿಕೇಶನ್ ರೆಡಿ ಮಾಡೋಣ. ಅಪ್ಲಿಕೇಶನ್ ವೇರಿಯಬಲ್ ಆ್ಯಪ್ ಈಸ್ ಈಕ್ವಲ್ ಟು ಎಕ್ಸ್ಪ್ರೆಸ್. ಇದ್ರಾನು ಎಲ್ಲ ತೆಗೆದ ಈ ಏನು ರೆಡಿ ಆತ್ರಿ, ಅಪ್ಲಿಕೇಶನ್ ಆ್ಯಪ್ ಅನ್ನೋದು ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ವಿ. ಇನ್ನು ಈ ಸರ್ವರ್ ಎಲ್ಲಿ ರನ್ ಆಗ್ಬೇಕು ಅಂತೇಳಿ ಬರಿತೀನಿ ನೋಡಿರಿ. ಆ್ಯಪ್ ಡಾಟ್ ಒಂದು ಮೆಥಡ್ ಅದ ಲಿಸನ್, ಅಂದರೆ ಈ ಲಿಸನ್ ಮೆಥಡ್ ಎಲ್ಲಿ ಬರ್ದಂಗೆ ಆತ, ಎಕ್ಸ್ಪ್ರೆಸ್ನೊಳಗೆ ಬರೆದು ಕಳಿಸ್ಯಾರ. ಈ ಲಿಸನ್ಗೆ ನೋಡಿರಿ ಏನು ಕೇಳಾಗ್ತಾನವ. ಸೊ ಒಂದು ಪೋರ್ಟ್ ನಂಬರ್ ನೋಡಿರಿ, 3/6, ಮೂರನೇದು ಆಪ್ಷನ್ ಏನೈತಿ, ಪೋರ್ಟ್ ನಂಬರ್ ಹಾಕ್ರಿ. ಓಕೆ, ನಾನು ಪೋರ್ಟ್ ನಂಬರ್ 5001 ಅಂತ ಹಾಕ್ತೀನಿ. ಅಂದ್ರೆ 5001 ಪೋರ್ಟ್ನಾಗ ಈ ಸರ್ವರ್ ರನ್ ಆಗಲಿ ಅಂತೇಳಿ ನಾನು ಹೇಳಿದಂಗೆ ವಿ ಕ್ಯಾನ್ ಚೂಸ್ ದ ಏನು ಪೋರ್ಟ್ ನಂಬರ್. ಈಗ ಆಮೇಲೆ ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ಈ ಕಾಲ್ ಬ್ಯಾಕ್ ಫಂಕ್ಷನ್ ಅಂದ್ರೆ ಒಂದು ನಿಮಿಷನಾಗ ಹೇಳ್ತೀನಿ. ವಿ ಆರ್ ಪಾಸಿಂಗ್ ಫಂಕ್ಷನ್ ಆ್ಯಸ್ ಎ ಪ್ಯಾರಾಮೀಟರ್. ಇನ್ನೊಂದು ಸಲ ಹೇಳ್ತೀನಿ, ವಿ ಆರ್ ಪಾಸಿಂಗ್ ಫಂಕ್ಷನ್ ಆ್ಯಸ್ ಎ ಪ್ಯಾರಾಮೀಟರ್ ಟು ಅನದರ್ ಫಂಕ್ಷನ್. ನೋಡಿರಿ, ಲಿಸನ್ ಅನ್ನೋ ಫಂಕ್ಷನ್ ಐತಿ, ಅದಕ್ಕೆ ಒಂದು ಫಂಕ್ಷನ್ ಆ್ಯಸ್ ಎ ಪ್ಯಾರಾಮೀಟರ್ ಅಂತ ಕಳ್ಸಾಕತ್ತೀನಿ. ಮಜಾ ಐತಿ. ಸೊ ಇದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್. ಸೊ ಇದು ಏನಾಗುತ್ತೆ ರೀ, ಅನಾನಿಮಿಯಸ್ ಫಂಕ್ಷನ್ ಆಗುತ್ತೆ. ಅಂದರೆ ಈ ಫಂಕ್ಷನ್ಗೆ ಹೆಸರ ಇಲ್ಲ. ಯಾವಾಗ ಬ್ರೆಕೆಟ್ ರೌಂಡ್ ಬ್ರೆಕೆಟ್ ಕಾಣ್ತೈತಿಲ್ಲ ಅವಾಗ ಅದು ಏನು ತಿಳ್ಕೊತೈತಿ, ಇದು ಫಂಕ್ಷನ್ ಅಂತ ತಿಳ್ಕೊತೈತಿ. ಮತ್ತು ಇನ್ನು ಒಂದು ಆರೋ ಮಾರ್ಕ್, ಒಂದು ಈಕ್ವಲ್ ಟು ಹಾಕಿ ಒಂದು ಗ್ರೇಟರ್ ದೆನ್ ಸಿಂಬಾಲ್ ಹಾಕಿದ್ರೆ ಆರೋ ಮಾರ್ಕ್ ಆಗುತ್ತೆ.
ಇದಕ್ಕೊಂದು ಬಾಡಿ ಬೇಕಲ್ಲ, ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ದಿಸ್ ಈಸ್ ದ ಬಾಡಿ. ಅಂದ್ರೆ ಈ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆತ್ರಿ? ಇಲ್ಲಿಂದ ಇಲ್ಲಿ ತನಕ ಏನೈತಲ್ಲ ಇದು ಫಂಕ್ಷನ್ ಆತ. ನೀವು ಫಂಕ್ಷನ್ ಹೆಂಗೆ ಬರೀತಿರಲ್ಲ, ಒಂದು ಫಂಕ್ಷನ್ ಬರೆದು ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಅದು ಬಾಡಿ ಬರೀತಿರಲ್ಲ, ದಿಸ್ ಈಸ್ ದ ಬಾಡಿ. ನೋಡಿರಿ, ಇದು ಬಾಡಿ. ಈ ಬಾಡಿ ಒಳಗೆ ಇದನ್ನು ಪ್ಯಾರಾಮೀಟ್ರ್ ಮತ್ತು ಇದಕ್ಕೆ ಏನು ನೀವು ಪ್ಯಾರಂಥೆಸಿಸ್ ಪ್ಯಾರಾಮೀಟರ್ ಕಳಿಸಿದ್ರೆ ಪ್ಯಾರಾಮೀಟರ್ ಕಳಿಸ್ಬೋದು. ಪ್ಯಾರಾಮೀಟ್ರ್ ಮತ್ತು ಏನು ಬಾಡಿಯನ್ನು ಸಪ್ರೇಟ್ ಮಾಡೋದು ಯಾವ್ದು ರೀ? ಆರೋ ಫಂಕ್ಷನ್. ಸೊ ಇದಕ್ಕೆ ನಾವು ಆರೋ ಫಂಕ್ಷನ್ನು ಅಂತೀವಿ. ಸೊ ಈ ಆರೋ ಫಂಕ್ಷನನ್ನು ನಾವು ಭಾಳ ಯೂಸ್ ಮಾಡ್ತೀವಿ. ಇದನ್ನ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ. ಇಲ್ಲಿ ನಾನು ಏನು ಮಾಡ್ತೀನಿ, ಕನ್ಸೋಲ್ ಡಾಟ್ ಲಾಗ್ ಸರ್ವರ್ ಈಸ್ ರನ್ನಿಂಗ್. ಈ ಕನ್ಸೋಲ್ ಡಾಟ್ ಲಾಗ್ ಅನ್ನೋದು ಏನದ, ನನಗೆ ಔಟ್ಪುಟ್ ತೋರಿಸ್ತೈತೆ ರೀ ಡೆವಲಪರ್ಗೆ, ಇದು ರನ್ ಆಗತ್ತೈತೆ ಅಂತ ನನಗೊಂದು ಮೆಸೇಜ್ ಕೊಡ್ತೈತಿ, ಸರ್ವರ್ ಈಸ್ ರನ್ನಿಂಗ್. ಸೊ ಇಷ್ಟು ಆದಮೇಲೆ ನಾನು ಏನು ಮಾಡ್ಬಿಡ್ತೀನಿ, ಇದು ಒಂದು ಸಲ ರನ್ ಮಾಡೋದು ತೋರಿಸ್ತೀನಿ ನಿಮಗೆ. ಇದು ನನಗೆ ಸರ್ವರ್ ಈಸ್ ರನ್ನಿಂಗ್ ಅಂತ ಹೆಂಗೆ ತೋರಿಸ್ತದೆ ಅಂತ. ಇದು ರನ್ ಹೆಂಗೆ ಮಾಡೋದು ನೋಡ್ ಜೇಸ್ ಸಿಂಪಲ್. ನೋಡ್ ಅಂತ ಹೊಡೀರಿ. ಇನ್ನೊಂದು ಸಲ ನಾ ಬೇಕಾದ್ರೆ ಇಲ್ಲಿ ನಾನು ಕ್ಲಿಯರ್ ಮಾಡ್ಕೊತೀನಿ. ಐ ವಿಲ್ ಕ್ಲಿಯರ್ ಮೈ ಟರ್ಮಿನಲ್. ಓಕೆ, ನೋಡ್ ಜೇಸ್ ಹೆಂಗೆ ರನ್ ಮಾಡೋದು? ನೋಡ್ ಸರ್ವರ್ ಡಾಟ್ JS. ನೋಡಿ, ಸರ್ವರ್ ಈಸ್ ರನ್ನಿಂಗ್. ಇದು ಸರ್ವರ್ ರನ್ ಆಗತ್ತೆ ಅಂತ ನಾನು ಬ್ರೌಸರ್ನ ಹೆಂಗೆ ನೋಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಅಪ್ಲಿಕೇಶನ್ ಡಾಟ್ ಗೆಟ್ ಅಂತ ಒಂದು ಮೆಥಡ್ ಅದ. ಇಲ್ಲಿ ಬೈ ಡಿಫಾಲ್ಟ್ ಬ್ರೌಸರ್ ಕೊಡೋಣ. ಇದು ಅಂದರೆ ಡಿಫಾಲ್ಟ್ ಬ್ರೌಸರ್. ಯಾವಾಗ ಲೋಕಲ್ ಹೋಸ್ಟ್ 5001 ಅಂತ ಹೊಡಿತಿರಲ್ಲ ಬ್ರೌಸರ್ ಅಡ್ರೆಸ್ ಬಾರ್ನೊಳಗೆ, ಇದು ಕಾಲ್ ಆಗುತ್ತೆ. ಯಾವ ಫಂಕ್ಷನ್? ಈ ಫಂಕ್ಷನ್ ಕಾಲ್ ಆಗುತ್ತೆ. ನೆಕ್ಸ್ಟ್ ಇದು ಹಿಟ್ ಆದಗಳೇನ ಏನು ಬರಿಬೇಕು? ಏನು ಆಗ್ಬೇಕು ಅನ್ನೋದು ಬರಿಬೇಕು. ಅದಕ್ಕೆ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ, ಆಗಲೇ ಹೇಳಿದ್ನಲ್ಲ, ಒಂದು ಗೆಟ್ ಫಂಕ್ಷನಿಗೆ ಒಂದು ಫಂಕ್ಷನ್ ಕಳ್ಸಾಕತ್ತೀನಿ. ಇಲ್ಲಿ ರಿಕ್ವೆಸ್ಟ್ ಬಂದಾಗ ನಾ ಏನು ರೆಸ್ಪಾನ್ಸ್ ಮಾಡ್ತೀನಿ ನೋಡ್ರಿ, ಇವು ಎರಡು ಪ್ಯಾರಾಮೀಟರ್ ಅದ. ಇನ್ನು ಬಾಡಿ ಕ್ರಿಯೇಟ್ ಮಾಡೋದು ಹೆಂಗೆ? ಒಂದು ಆರೋ ಮಾರ್ಕ. ಸೊ ಇದ್ರ ಬಾಡಿ ಏನು ರೀ? ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದು ಇಷ್ಟು ನೋಡ್ರಿ, ಇದ್ರದ್ದು ಏನಾಯ್ತು, ದಿಸ್ ಈಸ್ ದ ಒನ್ ಫಂಕ್ಷನ್ ವಿ ಆರ್ ಪಾಸಿಂಗ್ ಆ್ಯಸ್ ಎ ಪ್ಯಾರಾಮೀಟರ್. ಇದಕ್ಕೆ ನಾವು ಕಾಲ್ ಬ್ಯಾಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂತಂದರೆ, ರೆಸ್ಪಾನ್ಸ್ ಡಾಟ್ ಸೆಂಡ್ ಅನ್ನೋ ಮೆಥಡ್ ಬರೀರಿ. ಓಕೆ, ಸೊ ಈ ಸೆಂಡ್ ಏನು ಮಾಡ್ತೀನಪ್ಪ ಅಂತಂದರೆ, ಹಲೋ ವರ್ಲ್ಡ್. ಸೊ ಇದನ್ನು ನೋಡಲೆ. ಸೊ ಅಗೇನ್ ಏನರ ನೀವು ಅಪ್ಡೇಷನ್ ಮಾಡಿದರೆ ಯು ಕ್ಯಾನ್ ಸ್ಟಾಪ್ ದ ಸರ್ವರ್, ಕಂಟ್ರೋಲ್ C, ಆಮೇಲೆ ರನ್ ದ ಸರ್ವರ್. ಅಗೇನ್ ಸರ್ವರ್ ಈಸ್ ರನ್ನಿಂಗ್. ಈಗ ನಾ ಏನು ಮಾಡ್ಬಿಡ್ತೀನಿ, ಲೋಕಲ್ ಹೋಸ್ಟ್ 5001 ನೋಡಿರಿ, ನನ್ನ ಸರ್ವರ್ 5001ದಾಗ ರನ್ ಆಗತ್ತೈತಿ. ಸೊ ಅದಕ್ಕೆ ನಾ ಏನು ಕೊಡ್ಬೇಕಿಲ್ಲ, 5001 ಕೊಡ್ಬೇಕು. ಇಟ್ ಇಸ್ ಶೋಯಿಂಗ್ ಹಲೋ ವರ್ಲ್ಡ್. ಸೊ ಇಲ್ಲಿ ತನಕ ನಿಮಗೆ ಏನಾಗೋದಾದ, ಒಂದು ನೋಡ್ JS ಸರ್ವರ್ ಕ್ರಿಯೇಟ್ ಮಾಡಿದ್ರಿ, ಒಂದು ಏನು ಕ್ರಿಯೇಟ್ ಮಾಡಿದ್ರಿ, ನೆಕ್ಸ್ಟ್ ಒಂದು ಡಿಫಾಲ್ಟ್ API ಕ್ರಿಯೇಟ್ ಮಾಡಿದ್ರಿ. ನಾ ಈಗ ನನಗೇನಾಗಬೇಕಾಗೈತಿ, ಒಂದು API ಮಾಡಿ API ಡಾಟ್ ಗೆಟ್, ಹೌದ್ರೆ ಒಂದು API ಕ್ರಿಯೇಟ್ ಮಾಡಲೇ. ಸೊ ಇಲ್ಲಿ API ಅಂತ ಬರಿತೀನಿ, ಅದು ಸ್ಟ್ಯಾಂಡರ್ಡ್ ಅಂತ ತಿಳ್ಕೊರಿ. ಕಾಲೇಜ್ ನೇಮ್ ಅಥವಾ ಇದರ ನೇಮ್, ಇದು ಏನೈತಲ್ಲ ದಿಸ್ ಇಸ್ ದ API ನೇಮ್. ನೀವು ಅಲ್ಲಿ ಆಕ್ಸೆಸ್ ಮಾಡ್ಬೇಕಾದ್ರೆ ಹಿಂಗೆ ಕೊಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಬರೀನ. ಸೊ ಕಾಲ್ ಬ್ಯಾಕ್ ಫಂಕ್ಷನ್ ಹೆಂಗೆ, ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಆಮೇಲೆ ಅದಕ್ಕೆ ಎರಡು ಪ್ಯಾರಾಮೀಟರ್, ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಅಂತೇಳಿ ರಕ್ ಆ್ಯಂಡ್ ರೆಸ್ ಅಂತಾರೆ. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಆದಮೇಲೆ, ಆರೋ ಮಾರ್ಕ್ ಹೆಂಗೆ ಹಾಕ್ತೀರಿ ಇನ್ನೇನು ಹೇಳ್ತೀನಿ, ಈಕ್ವಲ್ ಟು ಸೈನ ಒಂದು ಗ್ರೇಟರ್ ದ್ಯಾನ್ ಸಿಂಬಾಲ್, ಇವು ಎರಡು ಆರೋ ಮಾರ್ಕ್. ಆಮೇಲೆ ಒಂದು ಬಾಡಿ ಹೆಂಗೆ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ನಾನು ಯಾವಾಗಲೂ JSON ಫಾರ್ಮ್ಯಾಟ್ನೊಳಗೆ ಏನಾಕೈತಿಪ್ಪ ಅಂತಂದ್ರೆ, ನೀವು ಏನು ಕಳಿಸ್ಬೇಕು, ರೆಸ್ಪಾನ್ಸ್ ಕಳಿಸ್ಬೇಕು. ಹೆಂಗೆ ಅಂತ ಹೇಳ್ತೀನಿ, ರೆಸ್ಪಾನ್ಸ್ ಡಾಟ್ JSON. ಹೌದ್ರೆ JSON ಅಂದ್ರೆ ಏನು ರೀ, ಒಂದು ಕೀ ಇರ್ತೈತಿ, ಒಂದು ವ್ಯಾಲ್ಯೂ ಇರ್ತೈತಿ, ಅದು ಫ್ಲವರ್ ಬ್ರ್ಯಾಕೆಟ್ನೊಳಗೆ ಹಾಕಿ ಕಳಿಸ್ಬೇಕು ನೀವು. ನೋಡಿರಿ, ಒಂದು ಫ್ಲವರ್ ಬ್ರ್ಯಾಕೆಟ್ನ ಹಾಕಿದೆ, ಒಂದು ಕೀ ಕಳಿಸಿದೆ, ಕೀಗೆ ಏನಿಟ್ಟನ ನೇಮ್ 1 ಅಂತ ಇಟ್ಟೆ. ಸೊ ಇಲ್ಲಿ ಇದಕ್ಕೆ ವ್ಯಾಲ್ಯೂ ಏನು ಬರೀಬೇಕನ, ನನಗೇನಂತ ಹೋಗ್ಬೇಕಾಗೈತಿ, ಇನ್ಫೋ ಕ್ಷೇತ್ರ. ನೋಡಿರಿ, ಇನ್ಫೋ ಕ್ಷೇತ್ರ ಟೆಕ್ನಾಲಜಿ. ನೀವು ನಿಮ್ಮ ಕಾಲೇಜ್ ಹೆಸರು ಬರ್ಕೋರಿ. ಹೌದ್ರೆ ಟೆಕ್ನಾಲಜಿ. ಹೌದ್ರೆ, ಸೊ ಇದನ್ನು ನೀವು ಬರ್ದನ. ಓಕೆ, ಸೊ ಈಗ ನಾ ಈ API ನಾ ಡೈರೆಕ್ಟಾಗಿ ಏನು ಮಾಡ್ತೀನಪ್ಪ ಅಂತಂದ್ರೆ, ಎಲ್ಲಿ ಕಾಲ್ ಮಾಡ್ತೀನಿ, ಬ್ರೌಸರ್ ಥ್ರೂ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿರಿ, ಸೊ ಐ ವಿಲ್ 5001 ಅಂತ ರನ್ ಆಗತ್ತೈತಿ. ಮುಂದೆ ಈ APIಗೆ ಹೋಗೋಣಾಗತ್ತೀನಿ. ಕೆನಾಟ್ ಗೆಟ್ API ಅಂತ ಬರಾಕತ್ತ. ಎದಕ್ಕಪ್ಪ ಅಂತಂದ್ರೆ,
ನಾನು ಇದನ್ನು ಚೇಂಜಸ್ ಆದಮೇಲೆ ನಾನು ಸರ್ವರ್ ಏನು ರಿಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಹೌದಲ್ರಿ? ಸೊ ನೋಡ್ ಜೆ ಎಸ್ ಸ್ಟಾಪ್ ಮಾಡಿದೆ, ಕಂಟ್ರೋಲ್ ಸಿ ಒತ್ತಿ, ಆಮೇಲೆ ಮತ್ತು ನೋಡ್ ಸರ್ವರ್ ಡಾಟ್ ಜೆ ಎಸ್ ಅಂತ ಒತ್ತಿದೆ. ಸೊ ಈಗ ನನಗೆ ಇದು ಏನು ಬರ್ತೈತಿ ರಿಸಲ್ಟ್ ಅಂತ ನೋಡೋಣ. ನೋಡಿರಿ, ನೇಮ್ ಒನ್ ಇನ್ಫೋ ಕ್ಷೇತ್ರ ಟೆಕ್ನಾಲಜಿ. ನೋಡಿರಿ, ಜೇಸನ್ ಫಾರ್ಮ್ಯಾಟ್ ಇದೆ, ಒಂದು ಫ್ಲವರ್ ಬ್ಯಾಕೆಟ್ ಓಪನ್, ಫ್ಲವರ್ ಬ್ಯಾಕೆಟ್ ಕ್ಲೋಸ್. ಹಿಂಗಾದ್ರೆ ನಮಗೆ ಕ್ಲೈಂಟಿಗೆ ಹಿಂಗೆ ತೋರ್ಸೋಕೆ ಬರೋಂಗಿಲ್ಲ. ಕ್ಲೈಂಟಿಗೆ ಏನು ತೋರ್ಸ್ಬೇಕು ನಾವು? ಓನ್ಲಿ ಇನ್ಫೋ ಕ್ಷೇತ್ರ ಟೆಕ್ನಾಲಜಿ ಅಂತ ಅಷ್ಟೊಂದು ತೋರಿಸ್ಬೇಕು. ಅಂದ್ರೆ ನಮಗೆ ಫ್ರಂಟ್ ಎಂಡ್ನಾಗ ಇನ್ಫೋ ಕ್ಷೇತ್ರ ಟೆಕ್ನಾಲಜಿ ಅಂತ ಬರ್ಬೇಕು. ಅಂದ್ರೆ ನಾವೇನು ಮಾಡ್ಬೇಕು? ಇದನ್ನು ಆಕ್ಸೆಸ್ ಮಾಡ್ಬೇಕು. ಯಾವುದ್ರಿ? ಈ ಎ ಪಿ ಐನ ಆಕ್ಸೆಸ್ ಮಾಡಬೇಕು. ಇದು ಹೆಂಗೆ ಅಂತೇಳಿ ಸದ್ಯ ತೋರಿಸ್ತೀನಿ. ಸೊ ದಿಸ್ ಈಸ್ ಅಬೌಟ್ ಅ ನೋಡ್ ಜೆ ಎಸ್ ಆತ. ಇನ್ನು ಮತ್ತೆ ಅಗೇನ್ ನೀವೇನು ಬರ್ರಿ, ಈಗ ರಿಯಾಕ್ಟಿಗೆ ಬಂದ್ರೆ ನೋಡ್ರಿ, ಅಗೇನ್ ಈ ಕಮ್ ಟು ದ ರಿಯಾಕ್ಟ್. ಇಲ್ಲಿ ನಾ ಏನು ಮಾಡಬೇಕಪ್ಪ ಅಂತಂದ್ರೆ ಹೆಂಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಂಪೋರ್ಟ್, ಇಲ್ಲಿ 2 ಹುಕ್ಸ್ ಅದಾವ. ಒಂದು ಯೂಸ್ ಸ್ಟೇಟ್ ಅಂಥೇಳಿ, ಯೂಸ್ ಸ್ಟೇಟ್ ಅಂತ, ಇನ್ನೊಂದು ಯೂಸ್ ಎಫೆಕ್ಟ್ ಅಂಥೇಳಿ. ಯೂಸ್ ಎಫೆಕ್ಟ್. ಓಕೆ, ಈ ಹುಕ್ಸ್ ಅನ್ನೋ ಕಾನ್ಸೆಪ್ಟ್ ಎದಕ್ಕಪ್ಪ ಅಂತಂದ್ರೆ, ಯೂಸ್ ಸ್ಟೇಟ್ ಅಂತಂದ್ರೆ ನಿಮಗೆ ಇಮಿಡಿಯೇಟ್ ನೀವು ಏನೋ ಚೇಂಜಸ್ ಮಾಡಿದ್ರೂ ಅದು ವೇರಿಯೇಬಲ್ಗೆ ಏನಾಕೈತಿ ಅಸೈನ್ ಆಕೈತಿ. ಯೂಸ್ ಎಫೆಕ್ಟ್ ಅಪ್ಪ ಎದಕ್ಕಪ್ಪ ಅಂತಂದ್ರೆ ನೀವು ಒಂದು ಮೆಥಡನ್ನು ಕಾಲ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಯೂಸ್ ಎಫೆಕ್ಟ್ ಏನಾಕೈತಿ, ಹುಕ್. ಇವು ಎರಡಕ್ಕೂ ಹುಕ್ ಅಂತೀವಿ ನಾವು, ಈ ಎರಡು ಯೂಸ್ ಆಕ್ಕವ. ಇನ್ನು ಹೆಂಗೆ ಆಕೈತಿ ಅಂತ ನಾನು ಈ ಸತ್ತು ತೋರಿಸ್ತೀನಿ ನಿಮಗೆ. ಸೊ ಐ ವಾಂಟ್ ಟು ಡಿಕ್ಲೇರ್ ಏನಪ್ಪ ಅಂತಂದ್ರೆ, ಇಲ್ಲಿ ಇನ್ನೊಂದು ತಿಳ್ಕೊರಿ, ರಿಯಾಕ್ಟ್ನೊಳಗೆ ಈ ರಿಟರ್ನ್ ಏನು ಮಾಡ್ತೈತಲ್ಲ ದಟ್ ಈಸ್ HTML. ಈ ರಿಟರ್ನ್ ಮ್ಯಾಗ ಏನು ಬರೀತಿರಲ್ಲ ದಟ್ ಈಸ್ ಜಾವಾ ಸ್ಕ್ರಿಪ್ಟ್. ಇದನ್ನು ನೀವು ಫಸ್ಟ್ ರಿಯಾಕ್ಟದ ಇದನ್ನು ತಿಳ್ಕೊರಿ. ರಿಟರ್ನ್ ಏನು ಮಾಡ್ತೈತ್ರಿ? HTML. ರಿಟರ್ನ್ ಮ್ಯಾಗ ಬರೆದ್ರೆ ಏನದ? ದಟ್ ಇಸ್ ದ ಜಾವಾ ಸ್ಕ್ರಿಪ್ಟ್ ಕೋಡ್. ಓಕೆ, ನೆಕ್ಸ್ಟ್ ಐ ವಿಲ್ ಸೇ ಕಾನ್ಸ್ಟ್, ಹೌದ್ರೆ ಫೆಚ್ ನೇಮ್, ಯಾವ್ದ್ರಿ? ಸೊ ಇದು ಬಿಫೋರ್ ದಿಸ್ ನಾ ಒಂದು ಕಾನ್ಸ್ಟೆಂಟೇ ಡಿಕ್ಲೇರ್ ಮಾಡಿಬಿಡ್ತೀನಿ. ಕಾನ್ಸ್ಟ್, ಹೌದ್ರೆ? ಸೊ ಏನು ರೀ, ಸಿ ನೇಮ್, ಕಂಪ್ನಿ ನೇಮ್ ಅನ್ರಿ, ಕಾಲೇಜ್ ನೇಮ್ ಅನ್ರಿ, ಕಾಮ ಸೆಟ್ ಸಿ ನೇಮ್. ಇವು ಎರಡು ಕಾನ್ಸ್ಟೆಂಟ್ ಕ್ಲಿಕ್ ಮಾಡೋದು. ಹೆಂಗಪ್ಪ ಅಂತಂದ್ರೆ ಯೂಸ್ ಸ್ಟೇಟ್, ಮೊದಲೇದ ಸ್ಟೇಟ್ ಏನಿರ್ತೈತಿ? ನಲ್ ಇರ್ತೈತಿ. ಬೈ ಡಿಫಾಲ್ಟ್ ಇದೇನಿರ್ತೈತಿ? ನಲ್ ಇರ್ತೈತಿ. ಇಮಿಡಿಯೇಟ್ ಏನೋ ಚೇಂಜಸ್ ಆದರೂ ಸೆಟ್ ಸಿ ನೇಮ್ದೊಳಗೆ ಏನೋ ಚೇಂಜಸ್ ಆದರೂ ಅದು ಸಿ ನೇಮ್ಗೆ ಎಫೆಕ್ಟ್ ಆಕೈತಿ. ದಿಸ್ ಈಸ್ ದ ಡಿಕ್ಲರೇಷನ್ ಆಫ್ ದ ವೇರಿಯೇಬಲ್, ಹೌದ್ರೆ? ಈಗ ಒಂದು ಕಾನ್ಸ್ಟ್, ನಾ ಅದು ನೇಮ್ ತೊಗೊಂಬರ್ಬೇಕಲ್ಲ, ಅದಕ್ಕೆ ಒಂದು ಮೆಥಡ್ ಬರಿತೀನಿ. ಸೊ ಫೆಚ್ ನೇಮ್, ಯಾವುದೋ ಫೆಚ್ ಸಿ ನೇಮ್ ಅಂತಾರ ಬರೀರಿ, ಫೆಚ್ ನೇಮ್ ಅಂತಾರ ಬರೀರಿ. ಓಕೆ, ಸೊ ನಿಮಗೆ ಏನು ಬೇಕಾದ ಅನ್ಸಿದ್ನು ಬರ್ರಿ. ಸೊ ಇಲ್ಲಿ ಅಸಿಂಕ್ರೋನಸ್ ಆಗಿ ಒಂದು ಫಂಕ್ಷನ್ ಕಾಲ್ ಮಾಡಂತ ಹೇಳ್ತೀನಿ. ಸೊ ದಿಸ್ ಈಸ್ ಆಲ್ಸೋ, ನೀವು ಅವಾಗ ಹೆಂಗೆ ಕಾಲ್ ಮಾಡಿದ್ರಲ್ಲ, ದಿಸ್ ಈಸ್ ಆಲ್ಸೋ ಏನೋ ಫಂಕ್ಷನ್. ನೋಡಿರಿ, ಇದು ಅನಾನಿಮಸ್ ಫಂಕ್ಷನ್. ಇದಕ್ಕೆ ಯಾವುದೇ ಹೆಸರಿಲ್ಲ. ಅಸಿಂಕ್ರೋನಸ್ ಅಂದರೆ ಅದೊಂದು ಯಾವುದಕ್ಕೂ ಅಡಚಣೆ ಆಗಲಾರ್ದೆ, ಯಾರಿಗೂ ವೇಟ್ ಮಾಡ್ಲಾರ ಕರಿ ಅಂದಂಗೆ ಅಷ್ಟು ಅಸಿಂಕ್ ಅಂದರೆ. ಸೊ ದಿಸ್ ಈಸ್ ದ ಮೆಥಡ್. ದಿಸ್ ಈಸ್ ಏನಿಲ್ಲ, ಒಂದು ಪ್ಯಾರಾಮೀಟ್ರು ಇದು ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್. ದಿಸ್ ಈಸ್ ದ ಎರೋ ಫಂಕ್ಷನ್, ದಿಸ್ ಈಸ್ ದ ಬಾಡಿ ಆಫ್ ದ ಫಂಕ್ಷನ್. ಮುಗಿದೋದು. ಸೊ ಭಾರಿ ಈಜಿ ಐತಿ. ಸೊ ಒಂದೆರಡು ಸಲ ಟ್ರೈ ಮಾಡಿದ್ರೆ ಗೊತ್ತಾಕೈತಿ. ನೆಕ್ಸ್ಟ್ ಒಂದು ಕಾನ್ಸ್ಟ್ ರಿಸ್ಪಾನ್ಸ್ ಅಂತೇಳಿ ಒಂದು ವೇರಿಯೇಬಲ್ ತೊಗೊತೀನಿ. ಯಾವಾಗ ಸರ್ವರಿಂದ ರಿಸ್ಪಾನ್ಸ್ ಬರ್ತೈತಿ ಅಲ್ರಿ, ಅದು ಇದ್ರಾಗ ಸ್ಟೋರ್ ಆಗುತ್ತೆ, ಹೌದ್ರೆ? ರಿಸ್ಪಾನ್ಸ್ ಅವೇಟ್, ನೀವು ಯಾವಾಗ ಅಸಿಂಕ್ ಅಂತೇಳಿ ಮಾಡಿರ್ತಾರಲ್ಲ, ಯು ಹ್ಯಾವ್ ಟು ಯೂಸ್ ದ ಅವೇಟ್ ಕೀವರ್ಡ್. ವೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ಒಂದು ಮೆಥಡ್ ಅದ ಕಾಲ್ಡ್ ಫೆಚ್. ಏನು ಫೆಚ್ ಮಾಡಬೇಕಿದೆ? ಸೊ ಇಲ್ಲಿ ನೋಡ್ರಿ, ನೀವು ನೀವು ಇದನ್ನು ರನ್ ಮಾಡಿರಲ್ಲ, ಸೊ ಇದನ್ನು ಕಾಪಿ ಮಾಡ್ಕೊಂಬಿಡ್ರಿ ಲೋಕಲ್ ಹೋಸ್ಟ್. ನೋಡಿರಿ, ದಿಸ್ ಈಸ್ ದ ಅಡ್ರೆಸ್. ಇದು ಎದಕ್ಕೆ ಹೋಗೈತಿ? ಅಲ್ಲಿಗೆ ಹೋಗಿ ಅಂದಂಗೆ. ನೋಡಿರಿ, HTTP ಲೋಕಲ್ ಹೋಸ್ಟ್ 5001 API ಇಲ್ಲಿಗೆ ಹೋಗಿ ಅಂತಂದು ಅದ್ರ ರಿಸಲ್ಟ್ ಬಂದಿದ್ದು ಎಲ್ಲಿ ಸ್ಟೋರ್ ಆತ? ರಿಸ್ಪಾನ್ಸ್ನಾಗ ಸ್ಟೋರ್ ಆತ. ಸೊ ಇನ್ನು ಈ ರಿಸ್ಪಾನ್ಸ್ನಾಗ ಜೇಸನ್ ಫಾರ್ಮ್ಯಾಟ್ನಾಗ ಐತಿ. ನಿಮ್ಗೆ ನೆನ್ಪಿಡ್ಬೇಕು, ಯಾಕಂದ್ರೆ ಅದು ಜೇಸನ್ ಫಾರ್ಮ್ಯಾಟ್ನಾಗ ಇರ್ತೈತಿ. ಅದನ್ನು ತೆಗೆದು ನಾ ಏನು ಮಾಡ್ಬೇಕು? ಡೇಟಾ ಅಂತ ಒಂದು ಫೋಲ್ಡ್ರ್ ಒಂದು ಏನು ಮಾಡಿದೆ, ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ. ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ, ಅವೇಟ್ ರಿಸ್ಪಾನ್ಸ್ ಡಾಟ್ ಜೇಸನ್. ಇದು ಏನು ಮಾಡ್ತೈತ್ರಿ? ಈ ಮೆಥಡ್ ಜೇಸನ್ ಫಾರ್ಮ್ಯಾಟ್ನಿಂದ ಜಾವಾ ಸ್ಕ್ರಿಪ್ಟ್ ಫಾರ್ಮ್ಯಾಟಿಗೆ ಏನು ಮಾಡ್ತೈತಿ? ಕನ್ವರ್ಟ್ ಮಾಡ್ತೈತಿ. ಇನ್ನು ಡೇಟಾ ಬಂದು ಎಲ್ಲಿ ಬಿತ್ತ? ಡೇಟಾದೊಳಗೆ ಬಿತ್ತ. ಇದನ್ನು ಎಲ್ಲಿ ಸೆಟ್ ಮಾಡ್ಬೇಕನ್ನ? ಸೆಟ್ ನೇಮ್. ಈ ವೇರಿಯೇಬಲ್ ಸಿ ನೇಮ್ಗೆ ಸೆಟ್ ಆಗ್ಬೇಕಂತಂದ್ರೆ ಸೆಟ್ ಈ ಮೆಥಡನ್ನು ಕಾಲ್ ಮಾಡ್ಬೇಕಾ? ಹೆಂಗೆ ಮಾಡ್ಬೇಕನ್ನ ತೋರಿಸ್ತೀನಿ. ಸೆಟ್ ಸಿ ನೇಮ್, ಹೌದ್ರೆ? ಸೊ ಇಲ್ಲಿ ಡೇಟಾ ನೋಡ್ರಿ, ಅಲ್ಲಿ ಕೀ ವ್ಯಾಲ್ಯೂ ಏನಿರ್ತೈತಿ ಅದನ್ನು ನಾ ಇಲ್ಲಿ ಸೆಟ್ ಮಾಡ್ತೀನಿ. ಇದ್ರ ಕೀ ಏನೈತ್ರಿ? ನೇಮ್ ಒನ್ ಐತಿಲ್ಲ. ಸೊ ಇದನ್ನು
ನೇಮ್ ಒನ್ ಅಲ್ಲಿ ಕೀ ಕೊಡ್ಬೇಕು. ಸೊ ಡೇಟಾದೊಳಗೆ ನೇಮ್ ಅನ್ನೋದು ಏನಿರ್ತಲ್ಲ ವ್ಯಾಲ್ಯೂ ಎಲ್ಲಿ ಸೆಟ್ ಮಾಡ, ಇದಕ್ಕೆ ಸೆಟ್ ಮಾಡಂತ ಕೊಟ್ಟೆ. ಸೊ ಈಗ ನನಗೇನಾಯ್ತು ರೀ, ಇದು ಈ ಮೆಥಡ್ನೊಳಗೆ ಎಲ್ಲ ಸೆಟ್ ಆತ. ಈಗ ನಾ ಏನು ಮಾಡ್ಬೇಕು, ಸೊ ಇದನ್ನು ಕಾಲ್ ಮಾಡ್ಬೇಕಲ್ಲ ಫೆಚ್ ನೇಮ್ ಅಂಥೇಳಿ. ಈ ಫೆಚ್ ನೇಮ್ ಬರ್ದಿರಲ್ಲ ಅದನ್ನು ಕಾಲ್ ಮಾಡ್ಬೇಕಲ್ಲ, ಅದಕ್ಕೆ ಹೆಂಗೆ ಮಾಡ್ಬೇಕು ನಾ, ಸೊ ಯು ಕ್ಯಾನ್ ಕಾಲ್ ಆ್ಯಸ್ ಅನ್ ಯೂಸ್ ಎಫೆಕ್ಟ್. ನೋಡಿರಿ ಇದಕ್ಕೆ ಒಂದು ಅಗೇನ್ ಒಂದು ಎರೋ ಮಾರ್ಕ್, ಒಂದು ಎರೋ ಫಂಕ್ಷನ್ ಕಾಲ್ ಮಾಡಿರಿ. ಇದು ಒಂದನೇ ಪ್ಯಾರಾಮೀಟ್ರ್. ಸೊ ಇಲ್ಲಿ ಏನು ಮಾಡಿರಿ, ಒಂದು ನಲ್ ಅರೆ ಕಳಿಸ್ರಿ. ಇದು ಎರಡನೇ ಪ್ಯಾರಾಮೀಟ್ರ್. ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ನಾನು ಇನ್ನೇನು ಬರಿತೀನಿ. ಸೊ ಐ ವಿಲ್ ಕಾಲ್ ಆ್ಯಸ್ ಅನ್ ಏನು ರೀ, ಯೂಸ್ ಎಫೆಕ್ಟ್ ಇಲ್ಲ. ಸೊ ಯೂಸ್ ಎಫೆಕ್ಟ್ ಒಂದು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಇದಕ್ಕೆ ನಾ ಏನು ಪಾಸ್ ಮಾಡಬೇಕು, ಒಂದು ಎರೋ ಫಂಕ್ಷನ್ ಪಾಸ್ ಮಾಡ್ಬೇಕು. ಸೊ ಒಂದು ಎರೋ ಫಂಕ್ಷನ್, ಅದಕ್ಕೆ ಏನು ಪ್ಯಾರಾಮೀಟರ್ ಅಲ್ಲ, ಫಂಕ್ಷನ್ ಒಂದು ಎರೋ, ಆಮೇಲೆ ಬಾಡಿ ಅಂದರೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್, ಇದು ಒಂದನೇ ಪ್ಯಾರಾಮೀಟ್ರ್. ಆಮೇಲೆ ಎರಡನೇ ಪ್ಯಾರಾಮೀಟ್ರ್ ಒಂದು ನಲ್ ಅರೇ ಪಾಸ್ ಮಾಡಿಬಿಟ್ರೆ ಮುಗಿದೋತು. ಇನ್ನು ಈ ಬಾಡಿದೊಳಗೆ ಏನು ಕಾಲ್ ಮಾಡೋಕನ, ಫೆಚ್ ನೇಮ್. ಸೊ ಈ ಫಂಕ್ಷನ್ ಏನು ಬರ್ದಿರಲ್ಲ, ಸೊ ಇಲ್ಲಿ ಈ ಫಂಕ್ಷನನ್ನು ನೀವು ಕಾಲ್ ಮಾಡಿಬಿಟ್ರೆ ಮುಗಿದು ಹೋತು. ಸೊ ಇದು ಬಂತು. ಈಗ ಇಲ್ಲಿ ನೋಡ್ರಿ, ಇದು ಸೆಟ್ ನೇಮ್ ಆಗೈತಿ. ಈಗ ನಾ ಇದು ಸಿ ನೇಮ್ದಾಗ ಬಿದ್ದೈತಿ. ಇಲ್ಲಿ ವೆಲ್ಕಮ್ ಟು ಇದನ್ನು ತೊಗೊಂಬರ್ಬೇಕಿಲ್ಲ. ಸೊ ಈ ವೇರಿಯೇಬಲ್ ನೀವು ಎಲ್ಲಿ ಫೆಚ್ ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ಒಳಗೆ. ಯಾವ ಅಪ್ಲಿಕೇಶನ್ ಒಳಗೆ, ಸಾರಿ ಅದರೊಳಗೆ ನಿಮ್ದು ರಿಟರ್ನ್ ಬಾಡಿ HTML ನೀವೇನು ಮಾಡ್ಬೋದು, ಕಾಲ್ ಮಾಡ್ಬೋದು. HTML ನೀವು ಜಾವಾ ಸ್ಕ್ರಿಪ್ಟ್ ಹೆಂಗೆ ಕಾಲ್ ಮಾಡೋದು, ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಇದರೊಳಗೆ ನೀವೇನು ಮಾಡ್ಬೇಕು, ಸೊ ಎಲ್ಲೈತಿ ಈ ಸಿ ನೇಮ್ದೊಳಗೆ ಏನೈತಲ್ಲ ಅದನ್ನು ವೇರಿಯೇಬಲ್ ನೇಮ್ ಇಲ್ಲಿ ಕಾಲ್ ಮಾಡೋದು. ನೋಡಿರಿ ಸಿ ನೇಮ್. ಓಕೆ, ಸೊ ಇಷ್ಟಾದಮೇಲೆ ಏನು ಬರ್ತೈತಿ ನಮ್ಗೆ ಅಂತೇಳಿ ನೋಡೋಣ. ಸೊ ನೋಡಿರಿ ಅಗೇನ್ ಎರರ್ ಏನೂ ತೋರ್ಸೋವಲ್ದು, ಬಟ್ ಇಟ್ ಶೋಯಿಂಗ್ ಸಮಥಿಂಗ್ ಎರರ್. ನೋಡಿರಿ ಇಲ್ಲಿ ರೆಡ್ ಕಲರ್ನಾಗ ಎರರ್ ತೋರ್ಸಕತ್ತ. ಹಿಂಗೆ ಬಂದೊಳೆ ನೀವು ಏನೂ ಮಾಡಬಾರ್ದು, ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟಿಗೆ ಹೋಗ್ರಿ. ಇಲ್ಲಿ ನೋಡಿರಿ ಇನ್ಸ್ಪೆಕ್ಟ್ನೊಳಗೆ ಎರರ್ ಇಲ್ಲಿ ನೋಡಿರಿ. ಸೊ ಎಕ್ಸಿಸ್ ಟು ಫೆಚ್ ಈ ಏನು 5001 API ಸಿ ನೇಮ್, ಈ API ಏನೈತಲ್ಲ ಬ್ಲಾಕ್ಡ್ ಬೈ ಕಾರ್ಸ್ ಅಂತೇಳಿ ಬಂದೈತಿ. ಈ ಕಾರ್ಸ್ ಅಂದ್ರೆ ಏನು, ಕ್ರಾಸ್ ಒರಿಜಿನ್ ರಿಸೋರ್ಸ್ ಅಂದಂಗೆ. ಕಾರ್ಸ್ ಅಂದ್ರೆ ಏನು ರೀ, ಕ್ರಾಸ್ ಒರಿಜಿನ್ ರಿಸೋರ್ಸ್ ಅಂದ್ರೆ ಒಂದು ಫೋಲ್ಡ್ರಿನಿಂದ ಇನ್ನೊಂದು ಫೋಲ್ಡ್ರಿಗೆ ನೀವು ಎಕ್ಸೆಸ್ ಮಾಡ್ಕೊಳಕ್ತಿರಲ್ಲ, ಅದನ್ನು ನೋ ಎಕ್ಸೆಸ್ ಕಂಟ್ರೋಲ್ ಅಲೋ ಒರಿಜಿನ್ ಅಂತ ಕೊಟ್ಟೈತಿ. ಅಂದ್ರೆ ನಾವು ಅಲ್ಲಿಂದ ಅದನ್ನು ಎಕ್ಸೆಸ್ ಮಾಡ್ಕೊಳಕ್ಕಾಗೋವಲ್ದು. ಏನಿದೆ API ಇಲ್ಲಿ ಬ್ರೌಸರ್ನಾಗ ಬಂದೈತಿ, ಬಟ್ ಈ ರಿಯಾಕ್ಟ್ನೊಳಗೆ ಬರೋಲ್ದು. ಯಾಕಪ್ಪ ಅಂತಂದ್ರೆ ನೋಡ್ JSನಿಂದ ಎಕ್ಸೆಸ್ ಕೊಟ್ಟಿಲ್ಲ ನಾವು. ನೋಡ್ JSನಿಂದ ಎಕ್ಸೆಸ್ ಯಾಕೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ಅದಕ್ಕೊಂದು ಪ್ಯಾಕೇಜ್ ಐತಿ. ಆ ಪ್ಯಾಕೇಜ್ ಸದ್ ಹೇಳ್ತೀನಿ. ಅಗೇನ್ ನಾನು ರಿಯಾಕ್ಟ್ನಿಂದ ನೋಡಿಗೆ ಬಂದೆ, Ctrl+C ಹೊಡೆದೆ. ಇಲ್ಲಿ NPM ನೋಡ್. ಈಗ ನಾನು ಏನು ಮಾಡತ್ತೀನಿ, ನೋಡ್ JSನಿಂದ ಒಂದು ಏನು ಪ್ಯಾಕೇಜ್ ಕಾರ್ಸ್ ಅದೇ ಹೇಳೈತಲ್ಲ ಕಾರ್ಸ್ ಅಂತ ಹೇಳಿ. ಸೊ ಆ ಕಾರ್ಸನ್ನು ನಾ ಏನು ಮಾಡಿದೆ, ಇನ್ಸ್ಟಾಲ್ ಮಾಡಿದೆ. ಸೊ ಇಟ್ ಈಸ್ ಇನ್ಸ್ಟಾಲ್ಡ್. ಈಗ ನೋಡ್ರಿ ಪ್ಯಾಕೇಜ್.json ಒಳಗೆ ಕಾರ್ಸ್ ಅಂತ ಇನ್ಸ್ಟಾಲ್ ಆತ. ಈ ಕಾರ್ಸನ್ನು ಇನ್ಸ್ಟಾಲ್ ಮಾಡಿದ್ರೆ ಅಷ್ಟನ್ನು ನಾವು ಎನೇಬಲ್ ಮಾಡ್ದಂಗೆ. ಇನ್ನು ಅದನ್ನು ತೊಗೊಂಬರ್ಬೇಕಲ್ಲ, ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಲ್ಲ. ಇಂಪೋರ್ಟ್ ಕಾರ್ಸ್ ಹೌದ್ರೆ ಫ್ರಾಮ್ ಎಲ್ಲಿದ್ರೆ ಕಾರ್ಸ್ ಹೌದ್ರೆ. ಸೊ ಇದನ್ನು ಯೂಸ್ ಹೆಂಗೆ ಮಾಡೋದು, ಆ್ಯಪ್ ಡಾಟ್ ಯೂಸ್ ಹೌದ್ರೆ. ಇಲ್ಲಿ ಏನು ಮಾಡ್ಬೇಕು, ಕಾರ್ಸ್ ಅಂತ ಕಳಿಸ್ಬಿಡ್ರಿ. ಈಗ ನಾವು ವಿ ಆರ್ ಏಬಲ್ ಟು ಡೂ ದ್ಯಾಟ್ ಹೌದ್ರೆ. ಸೊ ಇದನ್ನು ಸೇವ್ ಮಾಡ್ಬೇಕು. ಅಗೇನ್ Ctrl+C ಹೊಡೆದು ಇದನ್ನು ನಾನು ಅಗೇನ್ ಕ್ಲಿಯರ್ ಮಾಡಿ, ಈಗ ನಾನೇನು ಮಾಡ್ಬಿಡ್ತೀನಿ, ನೋಡ್ JS ಮತ್ತೆ ರನ್ ಮಾಡ್ತೀನಿ. ಯಾಕಂದ್ರೆ ನಾನು ಚೇಂಜಸ್ ಮಾಡೀನಿ. server.js ಏನು ರೀ, ಅನ್ಎಕ್ಸ್ಪೆಕ್ಟೆಡ್ identifier. ಸೊ ಕ್ಲಿಯರ್. ಇಲ್ಲಿ ಒಂದು ಏನು ಎರರ್ ಬಂದೈತಲ್ರಿ, ಅನ್ಎಕ್ಸ್ಪೆಕ್ಟೆಡ್ ಐಡೆಂಟಿಫೈಯರ್. ಇಲ್ಲಿ ನೋಡಿರಿ ಎಕ್ಸ್ಪ್ರೆಸ್ಸನ್ನು ಹೆಂಗೆ ತೊಗೊಂಡಿನಿ. ಸೊ ನಾನು ಇಲ್ಲಿ ಡಬಲ್ ಕೋಟ್ನಾಗ ಅದನ್ನ ಹಾಕಬೇಕಾಗಿತ್ತು. ಸೊ ಇಟ್ ಶುಡ್ ಬಿ ಆನ್ ಡಬಲ್ ಕೋಟ್ ಹೌದ್ರೆ. ಸೊ Ctrl+S ಅಗೇನ್ ನೀವೇನು ಮಾಡಿರಿ, ಕ್ಲಿಯರ್. ಓಕೆ, ಸೊ ಅನ್ಎಕ್ಸ್ಪೆಕ್ಟೆಡ್ ಐಡೆಂಟಿಫೈಯರ್ ಅಂತಂದ್ರೆ ನೀವು ಕಾರ್ಸನ್ನು ಹೆಂಗೆ ಇಂಪೋರ್ಟ್ ಮಾಡ್ಕೊಂಡ್ರಲ್ಲ ಅದು ತಪ್ಪಾಗಿರ್ತದೆ ಅಂತ ನೀವು ತಿಳ್ಕೊರಿ. ಸೊ ಅಗೇನ್ ಸೊ ನೋಡ್ ಏನು ರೀ, server.js ನೀವು ರನ್ ಮಾಡಿ. ಅಗೇನ್ ಇಟ್ ಶೋಯಿಂಗ್ ರನ್ ಸರ್ವರ್ ಈಸ್ ರನ್ನಿಂಗ್. ಈಗ ನಾನು ಎಲ್ಲಿ ಬರ್ಬೇಕು, ನಾನು ಇದಕ್ಕೆ ಬರ್ತೀನಿ ನೋಡಿರಿ. ಸೊ ಇದಕ್ಕೆ ಬಂದೆ. ಸೊ ಅಲ್ಲಿ ರನ್
ಈಗ ಎರರ್ ಈಸ್ ಗಾನ್. ಎರರ್ ಎದಕ್ಕೆ ಬಂದಿತ್ತು ಅಂತ ಗೊತ್ತಾಗ್ತಿಲ್ಲ, ಕಾರ್ಸನ್ನು ಇನ್ಸ್ಟಾಲ್ ಮಾಡಿಲ್ಲ. ಕಾರ್ಸ್ ಅಂದ್ರೆ ಕ್ರಾಸ್ ಒರಿಜಿನ್ ರಿಸೋರ್ಸ್. ಅದನ್ನು ನೀವು ಇನ್ಸ್ಟಾಲ್ ಮಾಡಿದ್ರೆ ಅಷ್ಟೇ ನೀವು ಒಂದು ಫೋಲ್ಡರ್ನಿಂದ ಇನ್ನೊಂದು ಫೋಲ್ಡರ್ನಾಗ ಎ ಪಿ ಐನ ನೀವು ಆಕ್ಸೆಸ್ ಮಾಡ್ಬೋದು. ಇಟ್ ಇಸ್ ಸೇಮ್ ಇನ್ ನೋಡ್ JS ಆ್ಯಂಡ್ ಪೈಥಾನ್. ಅದನ್ನು ನಾನು ನಿಮ್ಗೆ ತೋರ್ಸಕ್ಕೆ ಹೊಂಟೀನಿ. ಸೊ ನಾವು ಈಗ ಸಕ್ಸಸ್ಫುಲ್ಲಿ ಏನು ಮಾಡಿದ್ವಿ, ನೋಡ್ JSನಿಂದ ಒಂದು ಎ ಪಿ ಐ ಕ್ರಿಯೇಟ್ ಮಾಡಿದ್ವಿ. ಎ ಪಿ ಐ ಕ್ರಿಯೇಟ್ ಮಾಡಿ ಅದನ್ನು ವಿ ಆರ್ ಎಕ್ಸೆಸ್ಸನ್ನು ಎಲ್ಲಿ ರಿಯಾಕ್ಟ್ನೊಳಗೆ ನಾವು ಏನು ಮಾಡಿದ್ವಿ, ಫೆಚ್ ಮಾಡಿದ್ವಿ. ದಿಸ್ ಈಸ್ ಅಬೌಟ್ ದ ನೋಡ್ JS. ನಮಗೆ ಒಂದಂತರೂ ಕ್ಲಿಯರ್ ಆಯ್ತು, ನೋಡ್ JS ಅದು ಕ್ಲಿಯರ್ ಆಯ್ತು. ಈಗ ನಮಗೆ ಬೇಕಾಗಿದ್ದು ಇನ್ನೊಂದು ಯಾವ್ದು ರೀ, ವಿಲ್ ಗೋ ಫಾರ್ ಅ ಪೈಥಾನ್. ಈ ಮತ್ತೆ ಏನು ಮಾಡೋದು, ಓಪನ್ ನ್ಯೂ ವಿಂಡೋ, ಮತ್ತೊಂದು ವಿಂಡೋ ಓಪನ್ ಮಾಡಿದೆ. ಅಂದರೆ ಇದು ಮೂರನೇ ವಿಂಡೋ, ಮತ್ತು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಓಪನ್ ಅ ಫೋಲ್ಡರ್. ಸೊ ಇದು ಎಲ್ಲಿ ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಅ ಈ ಡ್ರೈವ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕ್ರಿ, ನಂದಕ್ಕೆ ನಾ ಕೊಟ್ಟೀನಿ, ಮತ್ತು ನಿಮ್ಮ ಫೋಲ್ಡರ್ಗೆ ನೀವು ಹೋಗ್ರಿ ಅಷ್ಟೇ. ಓಕೆ, ಸೊ ಇಲ್ಲಿ ರಿಯಾಕ್ಟ್ ಆ್ಯಂಡ್ ನೋಡ್, ಗೋ ಫಾರ್ ಅ ಪ್ರಾಕ್ಟೀಸ್, ಟ್ರೈ, ಕನೆಕ್ಟ್. ನೋಡಿ ಪೈಥಾನ್ ತೊಗೊಂಬಂದೆ, ಪೈಥಾನ್ ಇನ್ಸ್ಟಾಲ್ ಮಾಡಿದೆ. ಸೊ ಈ ಸದ್ದ ನಾ ಪೈಥಾನ್ದೊಳಗೆ ಅದೀನಿ. ಪೈಥಾನ್ದೊಳಗೆ ನೀವು ವೆಬ್ಸೈಟ್ ಮಾಡ್ಬೇಕಂತಂದ್ರೆ ಅದಕ್ಕೂ ಒಂದು ಫ್ರೇಮ್ವರ್ಕ್ ಅದ. ಫಸ್ಟ್ ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು, ಅದರ ಪ್ರೊಸೆಸ್ ಅದು ತೋರಿಸ್ತೇನೆ. ನೆಕ್ಸ್ಟ್ ಗೋ ಫಾರ್ ಅ ಟರ್ಮಿನಲ್, ನ್ಯೂ ಟರ್ಮಿನಲ್. ಸೊ ನ್ಯೂ ಟರ್ಮಿನಲ್ಗೆ ಬಂದನ. ಈಗ ಏನು ಮಾಡ್ಬೇಕ್ರಿ, ಫಸ್ಟ್ ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಹೆಂಗೆ ಅಂತ ಹೇಳ್ತೀನಿ, ಪೈಥಾನ್ ಓಕೆ -m ವರ್ಚುವಲ್ ENV. ಇದನ್ನು ನಿಮ್ಮ ನೆನಪಿಡೋಕ್ಕಾಗತ್ತೆ. ಮುಂದೆ ಅದರ ಹೆಸರು ಕೊಡ್ಬೇಕು, my-env ಅಂತ ನಾ ಕೊಟ್ಟೀನಿ. ಬೇಕಾದ್ರೆ ನೀವು ಬೇಕಾದ್ರೆ ಕೊಡ್ರಿ. ಸೊ ದಿಸ್ ಈಸ್ ದ ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆತ. ಇದನ್ನು ಆ್ಯಕ್ಟಿವೇಟ್ ಮಾಡ್ಬೇಕು. ಇದನ್ನು ಆ್ಯಕ್ಟಿವೇಟ್ ಹೆಂಗೆ ಮಾಡ್ಬೇಕಂತ ನಾನು ಈ ಸದ ಹೇಳ್ತೀನಿ. ಇನ್ನು ಒನ್ಸ್ ಅಗೇನ್ ಪೈಥಾನ್ -m ವಿ ಅಂದ್ರೆ ವರ್ಚುವಲ್, ENV ಎನ್ವೈರ್ಮೆಂಟ್, ಮುಂದೆ ಎನ್ವೈರ್ಮೆಂಟ್ ನೇಮ್. ಸೊ ಇಲ್ಲಿ ಎನ್ವೈರ್ಮೆಂಟ್ನೊಳಗೆ ಸ್ಕ್ರಿಪ್ಟ್ಸ್ ಅಂತ ನೋಡ್ರಿ. ಈ ಸ್ಕ್ರಿಪ್ಟನ್ನು ನಾವೇನು ಏನು ಮಾಡ್ಬೇಕು, ಎನೇಬಲ್ ಆ್ಯಕ್ಟಿವೇಟ್ ಮಾಡ್ಬೇಕು. ಹೆಂಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಮೈ ಎನ್ವೈರ್ಮೆಂಟ್, ನನ್ನ ಎನ್ವೈರ್ಮೆಂಟ್ ಹೆಸರಿದೆ. ಸೊ /scripts ಹೌದ್ರೆ SCI ಸ್ಕ್ರಿಪ್ಟ್ ಸ್ಪೆಲ್ಲಿಂಗ್ PTS ಸ್ಕ್ರಿಪ್ಟ್ಸ್ ಕರೆಕ್ಟ್ ಐತೆ. ಸೊ ವಿಲ್ ಸೇ ಆ್ಯಕ್ಟಿವೇಟ್. ನೋಡಿರಿ ಆ್ಯಕ್ಟಿವೇಟ್ ಆತ. ಸೊ ಇದು ಹಿಂಗೆ ಬರ್ಬೇಕು, ಅಂದ್ರೆ ನಿಮಗೆ ಆ್ಯಕ್ಟಿವೇಟ್ ಆದಂಗೆ. ಸೊ ನಾನು ನಿಮ್ಗೆ ನೋಡ್ JSನೊಳಗೆ ಎಕ್ಸ್ಪ್ರೆಸ್ ಹೆಂಗೈತಲ್ಲ ಫ್ರೇಮ್ವರ್ಕ್, ಇಲ್ಲಿ ಪೈಥಾನ್ದೊಳಗೆ ಫ್ಲಾಸ್ಕ್ ಅಂತ ಐತಿ. ಆ ಫ್ಲಾಸ್ಕ್ ಫ್ರೇಮ್ವರ್ಕ್ ಏನು ಮಾಡ್ತೈತಿಪ್ಪ ಅಂತಂದ್ರೆ ರಿಕ್ವೆಸ್ಟ್, ರೆಸ್ಪಾನ್ಸ್, ಅದಕ್ಕೆಲ್ಲ ನಮ್ಗೆ ಗೊತ್ತಾಗೋದು ಯಾವುದು, ಫ್ಲಾಸ್ಕ್ನಿಂದ. ದಿಸ್ ಈಸ್ ದ ಫ್ರೇಮ್ವರ್ಕ್ ಇನ್ ಪೈಥಾನ್. ಯಾವುದಪ್ಪ ಅಂತಂದರೆ ವೆಬ್ ಪೇಜ್ ಕ್ರಿಯೇಟ್ ಮಾಡೋದು, ವೆಬ್ಸೈಟದ್ದು ಏನು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕ್ಕೆ ಫ್ರೇಮ್ವರ್ಕ್ ಯಾವ್ದು ರೀ, ಫ್ಲಾಸ್ಕ್ ಅಂತೇಳಿ. ಸೊ ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಪೈಥಾನ್ ಇನ್ಸ್ಟಾಲರ್ ಪ್ಯಾಕೇಜ್ ಅಂಥೇಳಿ ಹೌದ್ರೆ. ಸೊ ಯು ಕ್ಯಾನ್ ಸೇ ಇನ್ಸ್ಟಾಲ್. ಓಕೆ, ಸೊ ಫ್ಲಾಸ್ಕ್ ಹೆಸರೇನು ರೀ, ಇದು ಫ್ರೇಮ್ವರ್ಕ್ ಹೆಸರು ಫ್ಲಾಸ್ಕ್ ಐತಿ. ಫ್ಲಾಸ್ಕನ್ನು ಇನ್ಸ್ಟಾಲ್ ಮಾಡಿರಿ. ಸೊ ಇನ್ಸ್ಟಾಲೇಷನ್ಗೆ ಹೊಡೆದ್ರಪ್ಪ ಅಂತಂದ್ರೆ ಇಂಟರ್ನೆಟ್ ಕನೆಕ್ಟ್ ಇರ್ಬೇಕು. ಸೊ ಎವ್ರಿಥಿಂಗ್ ಏನಾಕೈತಿ, ಇನ್ಸ್ಟಾಲೇಷನ್ ಆಗುತ್ತೆ. ಆಮೇಲೆ ನೀವು ಬೇಕಾದ್ರೆ ಕ್ಲಿಯರ್ ಅಂತೇಳಿ ಹೊಡೀರಿ. ಸೊ ದೊಡ್ಡದಾಕೈತಿ, ಅದನ್ನು ಇಟ್ಟಿರ್ಬೇಕು ಕ್ಲಿಯರ್. ಸೊ ಈಗ ನನಗೆ ಇದು ಆಯ್ತು. ನೆಕ್ಸ್ಟ್ ನಾನು ಒಂದು ಏನು ಕ್ರಿಯೇಟ್ ಮಾಡ್ಕೋಬೇಕು, ಸೊ ಮೇನ್ ಫೋಲ್ಡರ್ನಾಗ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೋತೀನಿ. ಅದಕ್ಕೆ ನಾನು ಅಲ್ಲಿ server.js ಅಂತ ಇಟ್ಟಿದ್ದೆ, ಇಲ್ಲಿ ನಾನು server.py ಅಂತ ಇಡ್ತೀನಿ ಅಷ್ಟೇ. ಇಲ್ಲಿ ಪೈಥಾನ, ಅಲ್ಲಿ JS ಜಾವಾ ಸ್ಕ್ರಿಪ್ಟ್. ಸೊ ಅಷ್ಟು ಆದ್ರೆ ನಿಮ್ಗೆ ಗೊತ್ತಾದ್ರೆ ಸಾಕು. ನೋಡಿರಿ ಅಲ್ಲಿನೂ ಇಂಪೋರ್ಟ್, ಇಲ್ಲಿನೂ ಇಂಪೋರ್ಟ್. ಇದ್ರೊಳಗೆ ಏನೂ ಚೇಂಜಸ್ ಇಲ್ಲ, ಬರೀ ಪ್ಯಾಕೇಜಸ್ಗಳು ಒಂದು ಸ್ವಲ್ಪ ಸಿಂಟ್ಯಾಕ್ಸ್ ಅಷ್ಟೇ ಚೇಂಜ್. ಇದನ್ನು ನೀವು ತಿಳ್ಕೊಬೇಕು. ಅಂದ್ರೆ ಫಂಡಾಮೆಂಟಲ್ ನಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ನಾವು ಯಾವುದು ಟೆಕ್ನಾಲಜಿ ಬೇಕಾದರೂ ಕಲಿಬೋದು ಅಂತೇಳಿ ಈ ವಿಡಿಯೋದಾಗ ತೋರಿಸ್ಕೊಡಾಕ್ತೇನೆ ಅಷ್ಟೇ. ಓಕೆ, ಫ್ರಾಮ್ ಫ್ಲಾಸ್ಕ್ನಿಂದ ಅಂದ್ರೆ ಈ ಫೈಲ್ ಅವರು ನಾ ಹೆಂಗೆ server.py ಅಂತ ಬರ್ತೀನಲ್ಲ, ಅವರು flask.py ಅಂತ ಬರ್ದಾರ. ಈ ಫೈಲ್ನಿಂದ ಇಂಪೋರ್ಟ್ ಏನ್ರಿ ಫ್ಲಾಸ್ಕ್. ನೋಡಿರಿ ಈ ಫ್ಲಾಸ್ಕ್ ಅನ್ನೋದು ಏನಿದೆ, ಕ್ಲಾಸ್ ನೇಮ್. ಈ ಫೈಲ್ನೊಳಗೆ ಏನು ಬರ್ದಾರ, ಒಂದು ಕ್ಲಾಸ್ ಬರ್ದಾರ. ಇದ್ರ ಮ್ಯಾಗ ಇಟ್ರಪ್ಪ ಅಂತಂದು ತೋರಿಸುತ್ತೆ ಫ್ಲಾಸ್ಕ್ ಈಸ್ ಅ ಕ್ಲಾಸ್ ಅಂಥೇಳಿ. ನೋಡಿರಿ ಎಷ್ಟು ಈಜಿ ಐತಿ. ಸೊ ಅದಕ್ಕೆ ನೀವು ಅದನ್ನು ಫ್ಲಾಸ್ಕನ್ನು ಹಿಂಗೆ ಯೂಸ್ ಮಾಡ್ಕೋಬೇಕು. ಒಂದು ಆ್ಯಪ್ ಅಂಥೇಳಿ ನಾನು ಕ್ರಿಯೇಟ್ ಮಾಡ್ತೀನಿ. ಇದು ಡೈನಾಮಿಕ್ ಏನಿದೆ ಇನ್ಸ್ಟನ್ಸ್ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು. ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡೋದ್ರಿ, ಆಬ್ಜೆಕ್ಟ್ ಹೆಸರು, ನೆಕ್ಸ್ಟ್ ಫ್ಲಾಸ್ಕ್
ಕ್ಲಾಸ್ ಹೆಸರು ಕ್ಲಾಸ್ ಕಾಲ್ ಮಾಡಿಬಿಟ್ರೆ ಮುಗಿದುತ್ತೆ. ಸೊ ಇಲ್ಲಿ ಒಂದು ನಾನು ಏನು ಕೊಡ್ತೀನಿ, ಇದಕ್ಕೊಂದು ನೇಮ್ ಪಾಸ್ ಮಾಡ್ಬೇಕು. ಸೊ ಇದು ರೂಟ್ ಪಾತಿಗೆ ಕಂಡುಹಿಡಕ್ಕೆ ಅದು ಯೂಸ್ ಆಗುತ್ತೆ ಅಷ್ಟೇ. ಸೊ ಇದನ್ನು ರನ್ ಮಾಡೋದು ಹೆಂಗೆ, ಡೈರೆಕ್ಟ್ ಫಸ್ಟ್ ರನ್ ಮಾಡಿಬಿಡೋಣ. ಓಕೆ, ಸೊ ಇಫ್ ನೇಮ್ ಆದರೆ ಡಬಲ್ ಈಕ್ವಲ್ ಟು ಆದರೆ ಇದು ಮೇನಿಗೆ ಈಕ್ವಲ್ ಇತ್ತಪ್ಪ ಅಂತಂದರೆ ಇದು ಮೇನಿಗೆ ಈಕ್ವಲ್ ಇತ್ತಪ್ಪ ಅಂತಂದರೆ ಸೊ ಈ ಒಂದು ಏನು ಆ್ಯಪ್ ಡಾಟ್ ರನ್ ಅನ್ನೋ ಮೆಥಡ್ ಕಾಲ್ ಮಾಡ್ಬೇಕು. ಈ ರನ್ ಅನ್ನೋ ಮೆಥಡ್ ಎಲ್ಲಿ ಬರ್ದಂಗೆ ಆತ, ಸೊ ಆ್ಯಪ್ ಇಸ್ ದ ಆಬ್ಜೆಕ್ಟ್ ಆಫ್ ದ ಫ್ಲಾಸ್ಕ್. ಈ ಆಬ್ಜೆಕ್ಟ್ ಥ್ರೂ ಒಂದು ಮೆಥಡ್ ಕಾಲ್ ಮಾಡಾಕತ್ತೀನಿ ಅಂದರೆ ಈ ಮೆಥಡ್ ಎಲ್ಲಿ ಬರ್ದಂಗೆ ಆತ, ಫ್ಲಾಸ್ಕ್ ಅನ್ನೋ ಕ್ಲಾಸ್ನಾಗ ಬರ್ದಂಗೆ ಆತ. ಇದಕ್ಕೆ ಇದು ಸಂಬಂಧ ಅಂದ್ರೆ ಈ ಮೆಥಡಿಗೆ ಏನು ಸಂಬಂಧ, ಇದು ಸಂಬಂಧ ಅಂತೇಳಿ ನೀವು ತಿಳ್ಕೊಬೇಕು. ದಿಸ್ ಈಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡ್. ಹೌದ್ರೆ, ಸೊ ಇಲ್ಲಿ ಏನು ಮಾಡ್ಬೇಕು, ಡಿಬಗ್ ಈಕ್ವಲ್ ಟು ಟ್ರೂ ಮಾಡಿದ್ರೆ ಸಾಕು. ಸೊ ಇದು ಏನಾಕೈತಿ, ಡಿಬಗ್ ಸ್ಟಾರ್ಟ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಈಗ ನಾವೊಂದು ಟೆಸ್ಟ್ ಮಾಡೋಕೆ ಒಂದು API ಬರಿತೀನಿ, ಅಲ್ಲಿ ಹೆಂಗೆ ನೋಡಿ ಜಸ್ಟ್ನಾಗ ಬರೋದಿಲ್ಲ ಅಲ್ಲಿ ಹಿಂಗೆ ಟ್ರೈ ಮಾಡೋಣ. ಹೌದ್ರೆ, ಆ್ಯಪ್ ಡಾಟ್ ಇಲ್ಲಿ ರೌಟ್ ಅಂತ ಐತಿ. ಓಕೆ, ಸೊ ರೌಟ್ ಹೌದ್ರೆ, ಸೊ ಬೈ ಡಿಫಾಲ್ಟ್ ರೌಟ್ ಇಟ್ಬಿಡೋಣ ಇದನ್ನು. ಸೊ ಇಲ್ಲಿ ಏನು ಮಾಡೋಣ, ಡೆಫಿನಿಷನ್ ಹೌದ್ರೆ, ಡೆಫಿನಿಷನ್ ಏನು ಮಾಡೋಣ, ಇಲ್ಲಿ ವಿಜಯ್ ಅನ್ನೋ ಮೆಥಡ್ ಕಾಲ್ ಮಾಡೋಂತ ಮಾಡೋಣ. ಸೊ ಇಲ್ಲಿ ಮೆಥಡ್ ಹೆಂಗೆ, ಅಲ್ಲಿ ಮೆಥಡ್ ಹೆಂಗೆ ಕ್ರಿಯೇಟ್ ಮಾಡಿದ್ರಿ, ಇಲ್ಲಿ ಮೆಥಡ್ ಒಂದಾದ ಕೆಲಸ ಒಂದೇ ಮಾಡ್ತೈತಿ, ಬಟ್ ಸಿಂಟ್ಯಾಕ್ಸ್ ಏನಕ್ಕವ ಅಲ್ಲಿ ಚೇಂಜ್ ಆತ, ಇಲ್ಲಿ ಚೇಂಜ್ ಆತ ಅಷ್ಟೇ. ಸೊ ಇಟ್ ವಿಲ್ ಬಿ ರಿಟರ್ನ್ ಹೌದ್ರೆ, ಸೊ ಏನು ರೀ ಅದೇ ರಿಟರ್ನ್ ಏನು ರೀ ಇನ್ಫೋ ಕ್ಷೇತ್ರ ಅನ್ನೋದು. ಓಕೆ, ಹಲೋ ವರ್ಲ್ಡ್ ಅನ್ನು ಫಸ್ಟ್ ಮಾಡೋಣ, ಹಲೋ ವರ್ಲ್ಡ್. ಓಕೆ, ಸೊ ಇಷ್ಟು ರಿಟರ್ನ್ ಮಾಡೋಣ. ಇನ್ನು ರನ್ ಮಾಡೋದು ಹೆಂಗಿದಾನೆ, ರನ್ ಮಾಡೋದು ಸಿಂಪಲ್ ಐತಿ. ಅಗೇನ್ ಪೈಥಾನ್ ಆದರೆ ಸರ್ವರ್ ಹೆಸರು ಏನೈತಿ, ಈ ಫೈಲ್ ಹೆಸರು ಏನೈತಿ, server.js ಐತಿ, server.js ಹೌದ್ರೆ. ಸೊ ನೋ ಸಚ್ ಓಕೆ, ಏನೋ ತಪ್ಪು ಬರ್ದಿನ, server.py ಆಗ್ಬೇಕಾಯ್ತು ನೋಡಿ, ಸರ್ವರ್ ಪೈಥಾನ್ server.py. ಸೊ ಇಟ್ ಇಸ್ ರನ್ನಿಂಗ್ ನಾವು ನೋಡಿರಿ. ಇಲ್ಲೊಂದು ಏನು ಕೊಡ್ತೆ, ಒಂದು ಲಿಂಕ್ ಕೊಟ್ಟೈತಿ. ಸೊ ಈ ಲಿಂಕ್ ಹೋಗಿ ನಾವು ಅಗೇನ್ ಏನು ಮಾಡೋನು, ಇಲ್ಲಿ ಹಾಕೋನು. ಸೊ ಇಲ್ಲಿ ಹಾಕೊಂಡ್ರೆ ಇದು ನೋಡಿರಿ. ಸೊ ಅಗಳಿದ Node.js 5001 ರನ್ ಆಗತ್ತೈತಿ, ಇದು 5000 ರನ್ ಆಗತ್ತೈತಿ. ಇಟ್ ಇಸ್ ಶೋಯಿಂಗ್ ಹಲೋ ವರ್ಲ್ಡ್ ನೋಡಿ. ಇದು Node.js, ಇದು ಪೈಥಾನ್ ಎರಡೂ ನೀವು ಏನು ಮಾಡಿದ್ರಿ, ಸರ್ವರ್ ಕ್ರಿಯೇಟ್ ಮಾಡಿದ್ರಿ. ಸ್ವಲ್ಪ ಈಗ ಇದ್ರಾಗ ಮಾಡಿಫಿಕೇಶನ್ ಮಾಡೋಣ. ಸ್ವಲ್ಪ ಇದ್ರಾಗ ಏನು ಮಾಡೋಣ, API ಇಲ್ಲಕಂದ್ರೆ ಇದನ್ನ ಅಷ್ಟೇ ಇಡೋಣ, ಇದ್ರಾಗ ಏನು ಚೇಂಜ್ ಮಾಡೋದು ಬೇಡ. ಇನ್ನೊಂದು ರೌಟ್ ಕ್ರಿಯೇಟ್ ಮಾಡಿಬಿಡೋಣ. ಸೊ @ ಏನು ರೀ ಆ್ಯಪ್ ಡಾಟ್ ರೌಟ್ ಹೌದ್ರೆ. ಸೊ ಇಲ್ಲಿ API ಹೆಂಗೆ ಕ್ರಿಯೇಟ್ ಮಾಡ್ತೀರಿ, ಸೊ API ಹೌದ್ರೆ. ಸೊ API ಹೆಸರು ಕಾಲೇಜ್ ನೇಮ್ ಅಥವಾ ಇಲ್ಲ ಕಾಲೇಜ್ ನೇಮ್ ಅಂತ ಕೊಡ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಇಲ್ಲೊಂದು ಏನು ಡೆಫಿನಿಷನ್ ಹೌದ್ರೆ. ಸೊ ಇಲ್ಲಿ ವಿಜಯ್ ಮಾಂತು ಅಂತೇಳಿ ಒಂದು ಏನು ಮಾಡ್ತೀನಿ, ನಿಮ್ಮ ಫ್ರೆಂಡ್ ಹೆಸರೇ ಕೊಡ್ರಿ ನೀವು, ಇದೇನು ಎದ್ರದ್ದು ಫಂಕ್ಷನ್ ಹೆಸರು ಅಂದ್ರೆ ನಿಮಗೆ ಗೊತ್ತಾಕೈತಿ ಹೌದ್ರೆ. ಮಾಂತು ಏನು ರಿಟರ್ನ್ ಮಾಡ್ತಾನೆ, ರಿಟರ್ನ್ ನೋಡಿರಿ, ಅಲ್ಲಿನೂ ನೀವು ಜೇಸನ್ ರಿಟರ್ನ್ ಮಾಡ್ತಿದ್ರಿ, ಇಲ್ಲಿ ಪೈಥಾನಿಂದನೂ ನೀವು JSonify ಅಂತೇಳಿ ಒಂದು ಏನೈತಿ ಮೆಥಡ್ ಅದ. ಯು ಕ್ಯಾನ್ ರಿಟರ್ನ್ ಡಾಟ್ ರಿಟರ್ನ್ JSonify. ಓಕೆ, ಸೊ ಈ ಮೆಥಡನ್ನು ನಾವು ಏನು ಮಾಡ್ಬೇಕು, ಸೊ ಇಲ್ಲಿ ಅಗೇನ್ ನೇಮ್ ಟು ಇದು ವ್ಯಾಲ್ಯೂ, ಇದು ಕೀ ಹೆಸರು, ಇದ್ರದ್ದು ವ್ಯಾಲ್ಯೂ ಏನು ಮಾಡ್ತೀನಿ, ಒಂದು ಕಾಲೇಜ್ ಹೆಸರು ಮಹಾಂತ್ ಕಾಲೇಜ್ ಅಂತ ಕೊಡ್ತೀನಿ. ಸೊ ಈಗ ಇದನ್ನು ಇಷ್ಟನ್ನು ಕಾಲ್ ಮಾಡೋಣ, ನೋಡೋಣ ಹೆಂಗೆ ಬರ್ತೈತೆ ಅಂಥೇಳಿ. ಹೆಂಗಂದ್ರೆ ಇದು ರನ್ನಿಂಗ್ ಸ್ಟಾರ್ಟ್ ಐತಿ. ಸೊ ಅಲ್ಲಿ ಗೋ ಫಾರ್ ದಿಸ್ 5000 ರನ್ನಿಂಗ್ ಹಿಟ್ ಆದಮೇಲೆ API ಇದನ್ನು ಹಿಟ್ ಮಾಡೋಣ ನೋಡಿರಿ, ನೇಮ್ ಟು ಮಹಾಂತ್ ಕಾಲೇಜ್. ಸೊ ಈಗ ನಮಗೆ ಏನು ಬೇಕಾಗೈತಿ, ಎವ್ರಿಥಿಂಗ್ ಈಸ್ ರೆಡಿ ನೋಡಿರಿ. ಅಲ್ಲಿನೂ ಜೇಸನ್ ಕಳಿಸಿದ್ದಾನೆ, ಇಲ್ಲಿ ನೋಡಿರಿ, ಇಲ್ಲಿ ನೇಮ್ ಒಂದೊಳಗೆ ಇನ್ಫೋ ಕ್ಷೇತ್ರ Node.jsನಿಂದ ಕಳಿಸೀನಿ, ಇಲ್ಲಿ ನೇಮ್ ಟೂದೊಳಗೆ ಪೈಥಾನ್ದೊಳಗೆ ಕಳ್ಸಾಕತ್ತೀನಿ ಅಷ್ಟೇ. ಸೊ ಈಗ ನಾ ಏನು ಚೇಂಜ್ ಮಾಡ್ಬೇಕು ಹೇಳ್ರಿ, ಸಿಂಪಲ್ ರಿಯಾಕ್ಟಿಗೆ ಹೋಗ್ಬೇಕಣ್ಣ.
ಸೊ ಕಮ್ ಟು ದ ರಿಯಾಕ್ಟ್. ಈಗ ಏನು ಚೇಂಜ್ ಆಗ್ಬೇಕು, ಇದು ಅಷ್ಟೇ ಚೇಂಜ್ ಆಗ್ಬೇಕು. ಇಲ್ಲಿದ್ರೊಳಗೆ 5001 ನೋಡ್ ಜಿ ಎಸ್ ಸ್ಟಾರ್ಟ್ ರನ್ ಆಗತೈತಿ. ಬಟ್ ನಮ್ಗೆ ಪೈಥಾನ್ ಎದ್ರಾಗ ರನ್ ಆಗತೈತಿ 5000 ರನ್ ಆಗತೈತಿಲ್ಲ ರೀ. ಸೊ ಇದನ್ನು ಕಾಪಿ ಮಾಡಿ, ಸೊ ನಾನು ಏನು ಮಾಡ್ತೀನಿ, ಈ ರಿಯಾಕ್ಟ್ ಒಳಗೆ ಸೊ ಚೇಂಜ್ ಮಾಡಿದೆ ನೋಡಿರಿ. ಲೋಕಲ್ ಹೋಸ್ಟ್ ಇದು ಏನಿದೆ, ಇದು ಲೋಕಲ್ ಹೋಸ್ಟ್ ಅಂದ್ರೆ ಇದನ್ನು ಅಂದ್ರೆ ಸೊ API ಕಾಲೇಜ್ ನೇಮ್ ಹೌದ್ರೆ. ಸೊ ಈಗ ಇದನ್ನು ರನ್ ಮಾಡಿದೆ, ರನ್ನಿಂಗ್ ಆತ. ಇದನ್ನು ನಾವು ನೋಡೋಣ ಈಗ ಏನು ಬರ್ತೈತೆ ಅಂತೇಳಿ ರಿಫ್ರೆಶ್ ಹೊಡೆದು ಅಗೇನ್ ಎರರ್ ಇನ್ಸ್ಪೆಕ್ಟ್. ಇಲ್ಲಿಗೆ ಹೋದ್ರೆ ಅಗೇನ್ ಕಾರ್ಸ್ ಅಂತೇಳಿ ಬಂತು ನೋಡ್ರಿ. ನೋಡ್ ಜಿ ಎಸ್ನಾಗೂ ಕಾರ್ಸ್ ಬಂದಿತ್ತು, ಪೈಥಾನ್ದೊಳಗೂ ಕಾರ್ಸ್ ಬಂದೈತಿ. ಅಂದ್ರೆ ಕಾನ್ಸೆಪ್ಟ್ ಎರಡದ್ರಾಗೂ ಬಟ್ ಏನಾಕೈತಿ, ಸಿಂಟ್ಯಾಕ್ಸ್ ಪ್ಲಸ್ ಪ್ಯಾಕೇಜ್ ನೇಮ್ ಅಷ್ಟೇ ಚೇಂಜ್. ಇದು ನಾ ತೋರ್ಸಕ್ಕೆ ಹೊಂಟಿದ್ದೆ ನಿಮಗೆ ಹೌದ್ರೆ. ಸೊ ಇಲ್ಲಿ Ctrl+C ಹೊಡಿಬೇಕು, ಪೈಥಾನ್ಗೆ ಬಂದನ. ಇಲ್ಲಿ ಏನು ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೋಬೇಕು ನೋಡೋಣ. ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್ -ಕಾರ್ಸ್. ಫ್ಲಾಸ್ಕ್ ಕಾರ್ಸ್ ಅಂತ ಪ್ಯಾಕೇಜ್ ನೇಮ್. ಅಲ್ಲಿ ಬರೀ ಕಾರ್ಸ್ ಇತ್ತು ನೋಡ್ ಜಿ ಎಸ್ನೊಳಗೆ. ಇಲ್ಲಿ ಇದು ಐತಿ ಹೌದ್ರೆ. ಇದನ್ನು ಹೆಂಗೆ ತೊಗೊಂಬರೋದು, ಸೊ ಫ್ರಾಮ್ ಫ್ಲಾಸ್ಕ್ _ಕಾರ್ಸ್ ಅಂತ ಬಂತು ನೋಡ್ರಿ. ಇಂಪೋರ್ಟ್ ಈ ಫೈಲ್ನಿಂದ ಯಾವ ಮೆಥಡ್ ತೊಗೊಂಬರ್ಬೇಕು, ಕಾರ್ಸ್ ಅನ್ನೋ ಕ್ಲಾಸ್ ತೊಗೊಂಬರ್ಬೇಕು. ಈ ಕಾರ್ಸಿಗೆ ನಾವು ಏನು ಮಾಡ್ಬೇಕು, ಈ ಕ್ಲಾಸಿಗೆ ನಾವು ಏನು ಕಳಿಸ್ಬೇಕು, ಆ್ಯಪ್ ಕಳಿಸ್ಬೇಕು. ಅಂದಾಗ ನಮಗೆ ಇಲ್ಲಿಂದ API ಫೆಚ್ ಮಾಡೋಕ್ಕೆ ನಾವು ಏನಕ್ಕಿವಿ, ಎಲಿಜಿಬಲ್ ಆಕ್ಕಿವಿ. ಸೊ ಈ ಸತ್ ಅಗೇನ್ ವಿಲ್ ಕ್ಲಿಯರ್ ಎವ್ರಿಥಿಂಗ್ ಆ್ಯಂಡ್ ವಿಲ್ ರನ್ ಪೈಥಾನ್ ಏನ್ರಿ server.py. ಇದನ್ನು ಮತ್ತೆ ರನ್ ಮಾಡಿರಿ. ಎವ್ರಿಥಿಂಗ್ ಈಸ್ ರೆಡಿ ನಾವು ಹೌದ್ರೆ. ಸೊ ಈಗ ಅಗೇನ್ ನಾನು ರಿಯಾಕ್ಟ್ನೊಳಗೆ ರನ್ ಮಾಡಿ ನೋಡ್ತೀನಿ. ಅಲ್ಲಿ ಎಕ್ಸೆಸ್ ಕೊಟ್ಟಿನಿ. ಸೊ ಓಕೆ, ಸಮಥಿಂಗ್ ಈಸ್ ರಾಂಗ್ ಅನ್ಸುತ್ತೆ ನನಗೆ. ಸೊ ಇಲ್ಲಿಂದ ಬಂತು ಏನು ಚೇಂಜ್ ಮಾಡ್ಬೇಕಾಗಿತ್ತು ಅಂತ ನೋಡ್ಬೇಕು. ಓಕೆ, ಇಲ್ಲಿ ಡೇಟಾ ನೇಮ್ ಐತಿಲ್ಲ, ಇಲ್ಲಿ ರೆಸ್ಪಾನ್ಸದೊಳಗೆ ಇದು ಬಂದೈತಿ. ಬಟ್ ಇಲ್ಲಿ ಕೀ ಚೇಂಜ್ ಮಾಡ್ಬೇಕಲ್ಲ ನಾವು. ಕೀ ಇದೊಳಗೆ ನೇಮ್ 2 ಅಂತ ಕೊಟ್ಟಿವಿ. ಎಲ್ಲಿ ಚೆಕ್ ಮಾಡ್ಬೇಕು, ಇಲ್ಲಿ ನೋಡ್ರಿ ನೇಮ್ 2 ಅಂತೇಳಿ ಪೈಥಾನ್ದೊಳಗೆ ಕೊಟ್ಟಿವಿ, ನೇಮ್ 1 ಅಲ್ಲ. ಸೊ ಐ ವಿಲ್ ಮೇಕ್ ಇಟ್ ಆಸ್ ಅ ನೇಮ್ 2. ಸೊ ಹಿಂಗೆ ನೀವು ಅನಲೈಸ್ ಮಾಡೋಕ್ಕೆ ಕಲಿಬೇಕು ಹೌದ್ರೆ. ಎದಕ್ಕೆ ಬಂದಿಲ್ಲ ಅಂತೇಳಿ ನೀವು ಅನಲೈಸ್ ಮಾಡಬೇಕು. ನೇಮ್ 2 ಈಸ್ ರೆಡಿ. ಸೊ ಈ ಡೇಟಾದಾಗ ಬಂದಿದ್ದನ್ನು ಅದರೊಳಗೆ ನೇಮ್ 2ನ ಸೆಟ್ ಮಾಡಿದೆ, ಸೆಟ್ ಸಿ ನೇಮ್ನ ಮಾಡಿದೆ, ಇಲ್ಲಿಗೆ ಬಂತು. ಸೊ ಈಗ ನೋಡ್ರಿ, ವೆಲ್ಕಮ್ ಟು ಮಹಾಂತ್ ಕಾಲೇಜ್. ವೆಲ್ ಡನ್. ನನಗಂತೂ ಖುಷಿ ಆತ. ಸೊ ನಾ ಏನು ಮಾಡೋದು ನಿಮ್ಗೆ ತೋರಿಸ್ಬೇಕಂತ ಹೇಳಿದ್ನಲ್ಲ, ಅದು ನಾನು ಪರ್ಫೆಕ್ಟಾಗಿ ಮಾಡೇನಂತ ನನಗೆ ಅನ್ನಿಸ್ತೆ. ಐ ಆಮ್ ವೆರಿ ಹ್ಯಾಪಿ. ನೀವು ಮಾಡಿದರೆ ನಿಮಗೂ ಈ ಖುಷಿ ಸಿಗುತ್ತೆ. ಅಂದ್ರೆ ನಾವು ಮನಸ್ಸು ಮಾಡಿದರೆ ಬೇಕಾದ ಕೋಡ್ ಕಲಿಬಹುದು ಅಂತ ಏನು ನಮ್ಮದು ಕಾನ್ಸೆಪ್ಟ್ ಇತ್ತಲ್ಲ, ಅದನ್ನು ನಾನು ನಿಮ್ಗೆ ತೋರಿಸೀನಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಗೆಟ್ ಇಟ್ ಅಂತ ನನಗನ್ಸುತ್ತೆ. 1ನೇ ಸರಕ್ಕೆ ಟಫ್ ಆಗುತ್ತೆ, 2ನೇ ಸರಕ್ಕೆ ಬಿಟ್ಟು ಈಸಿ ಆಗುತ್ತೆ, 3ನೇ ಸಲಕ್ಕೆ ಈಸಿ ಆಗುತ್ತೆ. 1ನೇ ಸರಕ್ಕೆ ಟಫ್ ಅಂತ ಬಿಟ್ರಿ ನೀವು ಯಾವಾಗಲೂ ಕೋಡ್ ಬರೆಯೋಕ್ಕೆ ಆಗಂಗಿಲ್ಲ. ಇದನ್ನು ನೀವು ನೆನಪಿನಾಗ ಇಟ್ಕೋರಿ. ಮತ್ತು ನಿಮಗೆ ಏನಾರ ಕ್ವೈರೀಸ್ ಇದ್ದಪ್ಪ ಅಂತಂದ್ರೆ ನೀವು ಕಮೆಂಟ್ ಹಾಕಿರಿ. ನಿಮಗೆ ಏನಾರ ಚಲೋ ಅನಿಸಿತ್ತಂದ್ರೂ ಕಮೆಂಟ್ ಹಾಕಿರಿ. ಸೊ ಮತ್ತು ನಿಮಗೆ ಮುಂದಿನ ವಿಡಿಯೋದೊಳಗೆ ನಾನು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.